ನಮಸ್ಕಾರ ಎಲ್ಲರಿಗೂ. ಇಲ್ಲೊಂದು ಕ್ವಶನ್ ಇದೆ ನೋಡ್ರಿ. ಏನಪ್ಪಾ ಅಂತಂದ್ರೆ, ಭಾರತದ ಸಂವಿಧಾನದ ಯಾವ ವಿಧಿಯು ಸಂಸತ್ತಿನಲ್ಲಿ ಅಂದಾಜುಗಳ ಬಗೆಗಿನ ಕಾರ್ಯವಿಧಾನವನ್ನ ವ್ಯವಹರಿಸುತ್ತದೆ ಅಂತ. ಪ್ರೊಸೀಜರ್ ಇನ್ ಪಾರ್ಲಿಮೆಂಟ್ ವಿತ್ ರಿಸ್ಪೆಕ್ಟ್ ಟು ಎಸ್ಟಿಮೇಟ್ಸ್ ಅಂತ ಕೇಳಾಕತೈತಿ. ಅಂದಾಜುಗಳ ಬಗ್ಗೆ ಯಾವ ವಿಧಿ ಮಾತಾಡ್ತೈತಿ ಅಂತ. ಅಂದಾಜುಗಳು ಅಂತಂದ್ರೆ, ಈಗ ನಾವು ಬಜೆಟ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಆರ್ಟಿಕಲ್ 112 ಅಂದಾಜು ವೆಚ್ಚಗಳು ಮತ್ತು ಅಂದಾಜು ಆದಾಯ ಅಂತೇಳಿ ಬಂತು, ಹೌದಾ? ಈಗ ಅದೇನ್ ಹೇಳಕತೈತಿ ಅಂದ್ರೆ, ಬಜೆಟ್ ನಲ್ಲಿ ಏನ್ ಅಂದಾಜು ವೆಚ್ಚ ಇರ್ತೈತಲ್ಲ, ಅಂದಾಜು ವೆಚ್ಚದ ಕಾರ್ಯವಿಧಾನ ಅದು ಹೆಂಗೆ ಕೆಲಸ ಮಾಡ್ತೈತಿ, ಹೌ ಇಟ್ ವರ್ಕ್ಸ್, ಪ್ರೊಸೀಜರ್ ಆಫ್ ದಿ ಎಸ್ಟಿಮೇಟ್ಸ್ ಬಗ್ಗೆ ಹೇಳ್ತೈತಿ. ಅದು ಯಾವ ವಿಧಿ ಅಂತ ಕೇಳಕತ್ತಾರ ಅವ್ರು. ಆರ್ಟಿಕಲ್ 112 ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಬಜೆಟ್ ಬಗ್ಗೆ ಮಾತಾಡ್ತೈತಿ. ಆರ್ಟಿಕಲ್ 114 ಏನ್ ಹೇಳ್ತೈತಿ, ಆರ್ಟಿಕಲ್ 115 ಏನ್ ಹೇಳ್ತೈತಿ, ಆರ್ಟಿಕಲ್ 113 ಏನ್ ಹೇಳ್ತೈತಿ, ಯಾವ ವಿಧಿಗಳ ಬಗ್ಗೆ ಹೇಳ್ತೈತಿ ಅನ್ನೋದನ್ನ ಡಿಸ್ಕಷನ್ ಮಾಡ್ಬೇಕೀಗ. ಯಾವ ವಿಧಿ ಸಂಸತ್ತಿನಲ್ಲಿ ಅಂದಾಜುಗಳ ಕಾರ್ಯವಿಧಾನದ ಬಗ್ಗೆ ಮಾತಾಡ್ತೈತಿ, ವ್ಯವಹಾರ ಮಾಡ್ತೈತಿ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡಬೇಕು. ಯಾವ ವಿಧಿ ಅಂತ ಹೇಳಿ ನೋಡೋಣ. ಆರ್ಟಿಕಲ್ 112 ಆ ರೀತಿ ಆ ಕಾರ್ಯವಿಧಾನದ ಬಗ್ಗೆ ವ್ಯವಹಾರ ಮಾಡ್ತೈತಿ ಅಂತ ಕೇಳಿದ್ರೆ ಇಲ್ಲ, ಇದು ಕೇವಲ ಬಜೆಟ್ ಬಗ್ಗೆ ಮಾತಾಡ್ತೈತಿ. ಬಜೆಟ್ ನೊಳಗೆ ಏನ್ ಇರ್ತೈತಿ ಅನ್ನೋದ್ರ ಬಗ್ಗೆ ಹೇಳ್ತೈತಿ. ಆರ್ಟಿಕಲ್ 113 ಮಾತಾಡ್ತೈತಿ ಅಂತ ಕೇಳಿದ್ರೆ ಗೊತ್ತಿಲ್ಲ. ಆರ್ಟಿಕಲ್ 114 ಮಾತಾಡ್ತೈತಿ ಅಂತ ಕೇಳಿದ್ರೆ ಆರ್ಟಿಕಲ್ 114 ಯಾವ್ದ್ರ ಬಗ್ಗೆ ಮಾತಾಡ್ತೈತಿ? ಆರ್ಟಿಕಲ್ 114 ಅಪ್ರಾಪ್ರಿಯೇಷನ್ ಬಿಲ್ ಬಗ್ಗೆ ಮಾತಾಡ್ತೈತಿ. ಯಾವ ಬಿಲ್? ಅಪ್ರಾಪ್ರಿಯೇಷನ್ ಬಿಲ್, ಇದರ ಬಗ್ಗೆ ಮಾತಾಡ್ತೈತಿ ಅದು. ಆರ್ಟಿಕಲ್ 115 ಯಾವ್ದ್ರ ಬಗ್ಗೆ ಮಾತಾಡ್ತೈತಿ? ಎಡಿಷನಲ್ ಗ್ರಾಂಟ್ಸ್ ಗಳ ಬಗ್ಗೆ ಮಾತಾಡ್ತೈತಿ. ಎಡಿಷನಲ್ ಗ್ರಾಂಟ್ಸ್ ಇಲ್ಲಾಂದ್ರೆ ಸಪ್ಲಿಮೆಂಟರಿ ಗ್ರಾಂಟ್ಸ್ ಇದರ ಬಗ್ಗೆ ಮಾತಾಡ್ತೈತಿ. ಹಂಗಾದ್ರೆ ಉಳಿದಿರೋದು ಯಾವುದು? ಉಳಿದಿರೋದು ಆರ್ಟಿಕಲ್ 113. ಅಂದ್ರೆ ಸಂವಿಧಾನದಲ್ಲಿ ಆರ್ಟಿಕಲ್ 112ರಲ್ಲಿ ಬಜೆಟ್ ಬಗ್ಗೆ ಮಾತಾಡಬೇಕಾದ್ರೆ ಆದಾಯ ಮತ್ತು ಖರ್ಚುಗಳ ಅಂದಾಜುಗಳನ್ನ ನಾವು ವ್ಯವಹಾರ ಬಜೆಟ್ ನಲ್ಲಿ ಸೇರಿಸಿರ್ತೀವಿ. ಆ ಅಂದಾಜು ಖರ್ಚುಗಳ ವಿಧಾನಗಳನ್ನ ಯಾವ ವಿಧಿ ಹೇಳ್ತೈತಿ ಅಂತಂದ್ರೆ ಆರ್ಟಿಕಲ್ 113 ಹೇಳ್ತೈತಿ. ಇವತ್ತಿನ ಚರ್ಚಾ ವಿಷಯವೇ ಅದು. ಆರ್ಟಿಕಲ್ 113 ಯಾವ ರೀತಿ ವ್ಯವಹಾರವನ್ನ ಮಾಡ್ತೈತಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಭಾರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಯಾವ ರೀತಿ ವ್ಯವಹಾರ ಮಾಡ್ತೈತಿ, ಯಾವ ರೀತಿ ಪಾಲಿಸಿಗಳು ಬರ್ತವೆ, ಯಾವ ರೀತಿ ಪಾಲಿಸಿಗೆ ಹಣ ಒದಗಿಸಲಾಗ್ತೈತಿ, ಎಲ್ಲರೂ ಇಂಪಾರ್ಟೆಂಟ್ ಹಿಂಗೇನೆ. ಅದ್ ನಮ್ಗೆ ಗೊತ್ತಿರಬೇಕು. ಏನೈತಿ ಅಂತ ನೋಡೋಣ. ಏನ್ ಹೇಳಕತೈತಿ ಆರ್ಟಿಕಲ್ 113 ನೋಡಿದ್ರೆ, ಅಂದಾಜುಗಳಿಗೆ ಸಂಬಂಧಿಸಿದಂತೆ ಸಂಸತ್ತಿನಲ್ಲಿ ಕಾರ್ಯವಿಧಾನ, ದ ಪ್ರೊಸೀಜರ್ ಇನ್ ಪಾರ್ಲಿಮೆಂಟ್ ವಿತ್ ರಿಸ್ಪೆಕ್ಟ್ ಟು ಎಸ್ಟಿಮೇಟ್ಸ್. ಪ್ರೊಸೀಜರ್ ಇನ್ ಪಾರ್ಲಿಮೆಂಟ್ ವಿತ್ ರಿಸ್ಪೆಕ್ಟ್ ಟು ಎಸ್ಟಿಮೇಟ್ಸ್, ಅಂದಾಜುಗಳು. ಇದಕ್ಕೆ ಸಂಬಂಧಿಸಿದಂತೆ ಆರ್ಟಿಕಲ್ 113 ವಿಧಿ ವ್ಯವಹಾರ ಮಾಡ್ತೈತಿ. ಏನ್ ಹೇಳ್ತೈತಿ? ಇದ್ರೊಳಗೆ 3 ಉಪಬಂಧಗಳದಾವು. ಅದರ ಒಂದನೇದನ್ನ ಚರ್ಚೆ ಮಾಡೋಣ ಈಗ. ಆರ್ಟಿಕಲ್ 113 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತಂದ್ರೆ, ಭಾರತದ ಕ್ರೋಢೀಕೃತ ನಿಧಿಯ ಮೇಲೆ ವಿಧಿಸಲಾದ ವೆಚ್ಚಗಳಿಗೆ ಸಂಬಂಧಿಸಿದ ಹೆಚ್ಚಿನ ಅಂದಾಜುಗಳನ್ನು ಸಂಸತ್ತಿನ ಮತಕ್ಕೆ ಸಲ್ಲಿಸಬಾರದು. ಆದರೆ ಷರತ್ತಿನಲ್ಲಿರುವ ಯಾವುದೂ ಸಂಸತ್ತಿನ ಎರಡೂ ಸದನಗಳಲ್ಲಿ ಆ ಅಂದಾಜುಗಳ ಚರ್ಚೆಯನ್ನು ತಡೆಯುತ್ತದೆ ಎಂದು ಅರ್ಥೈಸಿಕೊಳ್ಳಬಾರದು. ನೀವು ಬಹಳ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ, ನಾ ಹೇಳ್ತೀನಿ ಕೇಳ್ರಿ. ಆರ್ಟಿಕಲ್ 113 ಉಪಬಂಧ 1 ಯಾವ್ದ್ರ ಬಗ್ಗೆ ಮಾತಾಡಕತೈತಿ ಅಂತಂದ್ರೆ, ಎಕ್ಸ್ಪೆಂಡಿಚರ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್ಗಳ ಬಗ್ಗೆ ಮಾತಾಡಕತೈತಿ. ನಾವು ಹೇಳಿದ್ವಲ್ಲ, ಅದನ್ನ ಗೊತ್ತಿರಬೇಕು. ಎಕ್ಸ್ಪೆಂಡಿಚರ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್, ಎಕ್ಸ್ಪೆಂಡಿಚರ್ ಮೇಡ್ ಬೈ ದಿ ಕನ್ಸಾಲಿಡೇಟೆಡ್ ಫಂಡ್ ಅಂತ. ಮೇಡ್ ಆನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಎರಡು ವಿಧ. ಎಕ್ಸ್ಪೆಂಡಿಚರ್ ಅನ್ನ ಇದು ಯಾವ್ದ್ರ ಬಗ್ಗೆ ಮಾತಾಡಕತೈತಿ ಅಂತಂದ್ರೆ, ಎಕ್ಸ್ಪೆಂಡಿಚರ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್, ಅಪಾನ್ ಕನ್ಸಾಲಿಡೇಟೆಡ್ ಫಂಡ್, ಕನ್ಸಾಲಿಡೇಟೆಡ್ ಫಂಡ್. ಕನ್ಸಾಲಿಡೇಟೆಡ್ ಫಂಡ್ ನ ಮೇಲೆ ವಿಧಿಸಲಾಗಿರುವ ವೆಚ್ಚ ಏನ? ಕನ್ಸಾಲಿಡೇಟೆಡ್ ಫಂಡ್ ನ ಮೇಲೆ ವಿಧಿಸಲಾಗಿರುವ ವೆಚ್ಚದ ಬಗ್ಗೆ ಆರ್ಟಿಕಲ್ 113 ಉಪಬಂಧ 1 ಹೇಳಕತೈತಿ. ಏನ್ ಹೇಳಕತೈತಿ ಅಂತಂದ್ರೆ, ಈ ಕನ್ಸಾಲಿಡೇಟೆಡ್ ಫಂಡ್ ನ ಮೇಲೆ ವಿಧಿಸಲಾಗಿರ್ತಕ್ಕಂಥ ವೆಚ್ಚ ಅಂದ್ರೆ ಎಕ್ಸ್ಪೆಂಡಿಚರ್ ಅಪಾನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಅನ್ನ ಎಷ್ಟು ವೆಚ್ಚವನ್ನ ವಿಧಿಸಲಾಗಿರ್ತೈತೋ, ಎಷ್ಟು ಖರ್ಚು ಮಾಡಬೇಕು ಅಂತ ನೀವು ಅನ್ಕೊಂಡಿರ್ತೀರೋ ಅಷ್ಟು ಹಣವನ್ನ ಮತಕ್ಕೆ ಹಾಕುವಂತಿಲ್ಲ. ಯು ಕ್ಯಾನ್ ನಾಟ್ ಗೋ ಫಾರ್ ವೋಟ್, ಬಟ್ ಡಿಸ್ಕಷನ್ ಮಾಡಬಹುದು. ಯು ಕ್ಯಾನ್ ಡಿಸ್ಕಷನ್ ಅಬೌಟ್ ಇಟ್, ಬಟ್ ಯು ಕ್ಯಾನಾಟ್ ವೋಟ್ ಅಂತ ಹೇಳ್ತಾರೆ. ಏನು? ಸಂಸತ್ತಿನ ಎರಡೂ ಸದನಗಳಲ್ಲಿ ಅಂದಾಜು ಚರ್ಚೆಯನ್ನು ತಡೆಯುತ್ತದೆ ಎಂದು ಅರ್ಥೈಸಿಕೊಳ್ಳಬಾರದು. ಚರ್ಚೆಯನ್ನ ತಡಿತೈತಿ ಅಂತ ಹೇಳಂಗಿಲ್ಲ, ಚರ್ಚೆ ಮಾಡುವುದನ್ನ ತಡಿತೈತಿ ಅಂತ ಹೇಳಂಗಿಲ್ಲ, ಆದ್ರೆ ವೋಟ್ ಮಾಡುವುದನ್ನ ತಡಿತೈತಿ. ಯು ಕ್ಯಾನಾಟ್ ವೋಟ್ ಇನ್ ಪಾರ್ಲಿಮೆಂಟ್ ರಿಗಾರ್ಡ್ಸ್ ವಿತ್ ಎಕ್ಸ್ಪೆಂಡಿಚರ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್. ಈಗ ಒಂದು ವಿಷಯ ಸ್ಪಷ್ಟ ಹೇಳ್ತೀನಿ ಕೇಳ್ರಿ. ಇಲ್ಲಿ ಬಜೆಟ್ನೊಳಗೆ ಎಕ್ಸ್ಪೆಂಡಿಚರ್ ಬಗ್ಗೆ ಬರ್ದಿರ್ತೀವಿ. ಈ ಎಕ್ಸ್ಪೆಂಡಿಚರ್ ನಲ್ಲಿ ಎರಡು ವಿಧ. ಒಂದು ಕನ್ಸಾಲಿಡೇಟೆಡ್ ಫಂಡ್,
ಇದು ಕನ್ಸಾಲಿಡೇಟೆಡ್ ಫಂಡ್ ಅನ್ನ ಇಲ್ಲಿನೂ ಎಕ್ಸ್ಪೆಂಡಿಚರ್ ಎರಡು ಉದಾ ಬರಕೈತಿವೆ ಕನ್ಸಾಲಿಡೇಟೆಡ್ ಫಂಡ್ ಬಗ್ಗೆ. ಇಲ್ಲಿ ಅಪಾನ್ ಅಂತೇಳಿ ವರ್ಡ್ ಬರೀತಾರೆ ಎಕ್ಸ್ಪೆಂಡಿಚರ್ ಅಪಾನ್ ಇಲ್ಲಿ ಎಕ್ಸ್ಪೆಂಡಿಚರ್ ಮೇಡ್ ಆನ್ ಇಲ್ಲಿ ಏನ್ ಖರ್ಚುಗಳು ಇರ್ತಾವಲ್ಲ ಇದ್ರ ಬಗ್ಗೆ ಯಾವ್ದು ಹೇಳ್ತೈತಿ ಅಂದ್ರೆ ಆರ್ಟಿಕಲ್ 113 ಹೇಳ್ತೈತಿ ಉಪಬಂಧ 1 ಹೇಳ್ತೈತಿ. ಇದೇನ್ ಹೇಳ್ತೈತಿ ಅಂತಂದ್ರೆ ಇಲ್ಲಿ ಎಷ್ಟು ಖರ್ಚನ್ನ ಹಾಕಿರ್ತಿರಲ್ಲ ಎಷ್ಟು ಕೋಟಿ ಖರ್ಚು ಹಾಕಿರ್ತಿರಲ್ಲ ಅಷ್ಟು ಕೋಟಿ ವೆಚ್ಚವನ್ನ ನೀವು ಮತಕ್ಕೆ ಹಾಕುವಂತಿಲ್ಲ. ಸಂಸತ್ತಿನೊಳಗೆ ಡಿಸ್ಕಷನ್ ಮಾಡಿ ಮತದಾನದ ಮೂಲಕ ಪಾಸ್ ಮಾಡ್ಬೇಕಾಗಿರ್ತೈತಿ. ಬಜೆಟ್ ಅನ್ನು ಕೂಡ ಸಂಸತ್ತಿನ ಅಧಿವೇಶನಗಳಲ್ಲಿ ಪಾಸ್ ಮಾಡಬೇಕು ಅಂತಂದ್ರೆ ಅದನ್ನ ಮತಕ್ಕೆ ಹಾಕಬೇಕು. ಆದ್ರೆ ಈ ಖರ್ಚು ವೆಚ್ಚಗಳನ್ನ ಮತಕ್ಕೆ ಹಾಕುವಂತಿಲ್ಲ, ಮತದಾನ ಮಾಡುವಂಗಿಲ್ಲ ಇದ್ರ ಮೇಲೆ. ಹಾಗಾದ್ರೆ ಈ ಖರ್ಚು ಏನೇನು ಒಳಗೊಂಡಿರ್ತೈತ್ರಿ ಅಂತ ಕೇಳಿದ್ರೆ ಈ ಖರ್ಚು ರಾಷ್ಟ್ರಪತಿಯವರ ವೇತನ, ಉಪರಾಷ್ಟ್ರಪತಿಯವರ ವೇತನ, ರಾಜ್ಯಸಭೆಯ ಉಪಾಧ್ಯಕ್ಷರ ವೇತನ, ಲೋಕಸಭೆಯ ಸಭಾಪತಿಯ ವೇತನ, ಲೋಕಸಭೆಯ ಉಪಸಭಾಪತಿಯ ವೇತನ, ಆಮೇಲೆ ಸರ್ಕಾರ ತಗೊಂಡಿರ್ತಕ್ಕಂಥ ಸಾಲ ಮತ್ತು ಬಡ್ಡಿಗಳನ್ನು ತೀರಿಸುವ ಸಲುವಾಗಿ ಕಂತುಗಳನ್ನು ತೀರಿಸುವ ಸಲುವಾಗಿ ಮಾಡಿರ್ತಕ್ಕಂಥ ವೆಚ್ಚ, ಸುಪ್ರೀಂ ಕೋರ್ಟ್ ನ ಜಡ್ಜಸ್ಗಳ ವೇತನ, ಹೈಕೋರ್ಟ್ ನ ಜಡ್ಜಸ್ಗಳ ಪಿಂಚಣಿ, ಈ ಎಲ್ಲದರಗಳನ್ನ ಇದು ಒಳಗೊಂಡಿರ್ತೈತಿ. ಆಮೇಲೆ ಆಡಿಟರ್ ಜನರಲ್ ಆಫ್ ಇಂಡಿಯಾದವರ ವೇತನ ಇದು ಒಳಗೊಂಡಿರ್ತೈತಿ. ಹೀಗಾಗಿ ಇದನ್ನ ನೀವೇನ್ ಮಾಡಕ್ ಬರಂಗಿಲ್ಲ, ಮತಕ್ಕೆ ಹಾಕಕ್ ಬರಂಗಿಲ್ಲ. ನೀವೇನಾದ್ರೂ ಮತಕ್ಕೆ ಹಾಕಿ ಇದು ಬಹುಮತದಿಂದ ಪಾಸ್ ಆಗ್ಲಿಲ್ಲ ಅಂತಂದ್ರೆ ಈ ಎಕ್ಸ್ಪೆಂಡಿಚರ್ ಅನ್ನ ನೀವು ಮತಕ್ಕೆ ಹಾಕಿ ಇದು ಪಾಸ್ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಪೇಮೆಂಟ್ ಕೊಡಕ್ ಬರೋದಿಲ್ಲ. ಅದಕ್ಕ ಈ ರೀತಿ ಗದ್ದಲಗಳು ಉಂಟಾಗಬಾರದು ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ ಈ ಎಕ್ಸ್ಪೆಂಡಿಚರ್ ಅನ್ನ ಈ ವೆಚ್ಚವನ್ನ ಮತಕ್ಕೆ ಹಾಕೋದನ್ನ ತಡೆದ್ರು, ಸಂವಿಧಾನದೊಳಗ ಬರೆದ್ರು. ರಾಷ್ಟ್ರಪತಿಯವರ ವೇತನ ಸಂವಿಧಾನದ ಮುಖ್ಯ ಪ್ರಾಧಿಕಾರಗಳಿಗೆ ಕೊಡ್ತಕ್ಕಂಥ ವೇತನಗಳನ್ನ ಮತಕ್ಕೆ ಹಾಕುವಂತಿಲ್ಲ. ಅಂದ್ರ ಇದನ್ನ ಸಂವಿಧಾನವೇ ಈ ಎಕ್ಸ್ಪೆಂಡಿಚರ್ ಅನ್ನ ಮತಕ್ಕೆ ಹಾಕದಂತೆ ತಡಿತೈತಿ. ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಅ ಪ್ರಾಹಿಬಿಟ್ ದಿಸ್ ಟೈಪ್ ಆಫ್ ಎಕ್ಸ್ಪೆಂಡಿಚರ್ ಟು ದಿ ವೋಟಿಂಗ್ ಅಂತ ಪ್ರಾಹಿಬಿಟ್ ಮತಕ್ಕೆ ಹಾಕೋದನ್ನ ತಡಿತೈತಿ. ಫಾರ್ ಎಕ್ಸಾಂಪಲ್ ಮನಿ ಖರ್ಚನ್ನ ಬರಿತಿರ್ತೀವಿ ನಾವು, ಈ ಕಡೆ ಮದ್ವಿ ಖರ್ಚು, ಏನೋ ವರ್ಷದ ಪೂರ್ತಿ ನಾವು ಮಾಡ್ತಕ್ಕಂಥ ಖರ್ಚುಗಳ ಬಗ್ಗೆ ಬರಿತಿರ್ತೀವಿ. ಇವು ಅನಿವಾರ್ಯ ಖರ್ಚುಗಳು, ಇವತ್ತನ್ನ ತಡೆ ಹಿಡಿಯಕ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ರಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡೋದಿತ್ತು ಅಂತಂದ್ರೆ ಇಲ್ಲ ಹಾಸ್ಪಿಟಲ್ ನಾ ರೊಕ್ಕ ಕೊಡಂಗಿಲ್ಲ ಅನ್ನಕ್ ಬರಂಗಿಲ್ಲ, ಯು ಶಾಲ್ ಪೇ ಫಾರ್ ದಟ್. ಅದನ್ನ ತಡೆ ಹಿಡಿಯಕ್ ಬರಂಗಿಲ್ಲ. ಯಾವ್ದನ್ನ ತಡೆ ಹಿಡಿಬಹುದು? ಮನ್ಯಾಗ ಒಂದು ಹೊಸ ಗಾಡಿ ತೊಗೊಂಬರೋರು ಇದ್ವಿ ಅಂತ ಇಲ್ಲ ಇದನ್ನ ಬೇಡ ಅಂತ ತಡೆ ಹಿಡಿಬಹುದು, ಮತಕ್ಕೆ ಹಾಕ್ಬೋದು. ಮನ್ಯಾಗ ಎಲ್ಲರೂ ಡಿಸ್ಕಷನ್ ಮಾಡ್ತಿರ್ತಾರೆ, ಒಬ್ರಿಗೆ ಯಾರಿಗೂ ಹಾಸ್ಪಿಟಲ್ ಆಗಿರ್ತೈತಿ, ಅವ್ರಿಗೆ ಒಂದು 10 ಲಕ್ಷ ಅಮೌಂಟ್ ಟ್ರೀಟ್ಮೆಂಟ್ಗೆ ಬೇಕಾಗಿರ್ತೈತೆ ಅಂತ ಅನ್ಕೊಂಡ್ರೆ ಎಲ್ಲರೂ ಏನ್ ಹೇಳ್ತಾರೆ, ಇಲ್ಲ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತಾರೆ. ಆಮೇಲೆ ಅದೇ ಮನಿ ಒಳಗೆ ಇನ್ನೊಂದು ಇಲ್ಲ ಕಾರ್ ಗಾಡಿ ತಗೊಳ್ಳೋಣ, ಅದಕ್ಕೂ 10 ಲಕ್ಷ ಬರ್ತೈತ್ರಿ ಅಂತ ಹೇಳಿ ಡಿಸ್ಕಷನ್ ಮಾಡಕ್ ಶುರು ಮಾಡ್ಕೊಂಡು ಅವಾಗ ಒಬ್ಬ ಇಲ್ಲ ಕಾರ್ ಗಾಡಿ ಕೊಡಂಗಿಲ್ಲ ನಮಗತ್ತೆ ಒಬ್ಬ ಅಂತಾನ, ಇನ್ನೊಬ್ಬ ಇಲ್ಲ ಸೈಟ್ ತಗೊಳ್ಳೋಣ ಅಂತ ಇನ್ನೊಬ್ಬ ಅಂತಾನ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಡಿಸ್ಕಷನ್ ನಡೀತೈತಿ. ಆದ್ರೆ ಹಾಸ್ಪಿಟಲ್ ಅನಿವಾರ್ಯ ಖರ್ಚು, ಅದನ್ನ ನೀವು ತಪ್ಸಕ್ ಬರೋದಿಲ್ಲ. ಹಂಗೇನೆ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಅನಿವಾರ್ಯ ಖರ್ಚುಗಳು ಇರ್ತವೆ. ಯು ಕ್ಯಾನ್ ನಾಟ್ ಪ್ರಾಹಿಬಿಟ್ ದಟ್ ಎಕ್ಸ್ಪೆಂಡಿಚರ್ ಅಂತ. ಆ ಖರ್ಚುಗಳನ್ನ ನೀವು ತಡೆ ಹಿಡಿಯಕ್ ಬರೋದಿಲ್ಲ, ಆ ಖರ್ಚುಗಳನ್ನ ಮಾಡ್ಲೇಬೇಕು. ಅಂತಹ ಖರ್ಚುಗಳು ಯಾವಪ್ಪ ಅಂತಂದ್ರೆ ಎಕ್ಸ್ಪೆಂಡಿಚರ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್. ವರ್ಡ್ ನೆನಪಿಟ್ರೆ ಎಕ್ಸ್ಪೆಂಡಿಚರ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್. ಇದು ಗೊತ್ತಿರಬೇಕು. ಇನ್ನ ಎರಡನೇದು ಏನ್ ಹೇಳ್ತೈತಿ ಅಂತ ನೋಡೋಣ. ಈಗ ಒಂದನೇದಾಯ್ತು ಆರ್ಟಿಕಲ್ 113 ಉಪಬಂಧ 1 ಹೇಳ್ತು ಏನಂತೇಳಿ, ಕನ್ಸಾಲಿಡೇಟೆಡ್ ಫಂಡ್ ನಲ್ಲಿ ವಿಧಿಸಲಾಗಿರ್ತಕ್ಕಂಥ ವೆಚ್ಚಗಳನ್ನ ಮತಕ್ಕೆ ಹಾಕುವಂತಿಲ್ಲ, ಆದ್ರೆ ಅದನ್ನ ಚರ್ಚೆ ಮಾಡಬಹುದು. ಇಷ್ಟು ಖರ್ಚನ್ರಿ ಬೇರೆ ಹಾಸ್ಪಿಟಲ್ ಹೋಗೋಣ ಅನ್ನೋ ನೀವು ಚರ್ಚೆ ಮಾಡಬಹುದು ಮನ್ಯಾಗ. ಆದ್ರೆ ದುಡ್ಡು ಕೊಡದೇ ಇರಾಕ್ ಬರ್ತೈತೆ ಅಂತ ಕೇಳಿದ್ರೆ ಇಲ್ಲ, 100% ಕೊಡ್ಲೇಬೇಕು. ದಟ್ ಇಸ್ ಇದು ಗೊತ್ತಿರ್ಬೇಕು ನಮಗೆ. ಏನದು? ಕನ್ಸಾಲಿಡೇಟೆಡ್ ಫಂಡ್ ನಲ್ಲಿ ವಿಧಿಸಲಾಗಿರ್ತಕ್ಕಂಥ ವೆಚ್ಚಗಳು ಅನಿವಾರ್ಯ ವೆಚ್ಚಗಳು. ಯು ಶಾಲ್ ಎಕ್ಸ್ಪೆಂಡೆಡ್ ಅದ್ ಮಾಡ್ಲೇಬೇಕು, ಅನಿವಾರ್ಯ. ಅದು ನಿಮಗೆ ಅಂದ್ಬಿಟ್ರೆ ಹಾದಿನ ಇಲ್ಲ. ರಾಷ್ಟ್ರಪತಿಗೆ ನೀವು ಪೇಮೆಂಟ್ ಕೊಡಲಿಲ್ಲ ಅಂತಂದ್ರೆ ರಾಷ್ಟ್ರಪತಿ ಏನೋ ಭಾರತದ ಮುಖ್ಯಸ್ಥನಾಗಿ ಕೆಲಸ ಮಾಡಕ್ಕಿಲ್ಲ ಅಂತಾನೆ. ಜಡ್ಜಸ್ ಗಳಿಗೆ ಪೇಮೆಂಟ್ ಕೊಡ್ಲಿಲ್ಲ ಅಂದ್ರೆ ನಾ ಜಜ್ಮೆಂಟ್ ಬರೀದಿಲ್ಲ ಅಂತ ಕೊಡ್ತಾರೆ. ಆಡಿಟರ್ ಜನರಲ್ಗೆ ನೀವು ಪೇಮೆಂಟ್ ಕೊಡ್ಲಿಲ್ಲ ಅಂತಂದ್ರೆ ನಾ ಆಡಿಟೇ ಮಾಡೋದಿಲ್ಲ ಅಂತ ನಾವ. ದೆನ್ ಹೌದಲ್ಲ, ಈ ರೀತಿಯಾಗಿರ್ತಕ್ಕಂಥ ಬಿಕ್ಕಟ್ಟು ಉದ್ಭವಿಸಬಾರದು ಅಂತೇಳಿ ಏನ್ ಮಾಡ್ತಾರೋ ಅಂತಂದ್ರೆ ಎಕ್ಸ್ಪೆಂಡಿಚರ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್ ನಲ್ಲಿ ಇರ್ತಕ್ಕಂಥ ವೆಚ್ಚಗಳಿಗೆ ಸಂಬಂಧಿಸಿದಂತೆ ಏನ್ ಮಾಡ್ತಾರೆ, ವೋಟ್ ಅನ್ನ ಹಾಕೋದಿಲ್ಲ, ಮತಕ್ಕೆ ಹಾಕೋದಿಲ್ಲ. ಯಾಕೆ ಹಾಕೋದಿಲ್ಲ, ಏನೈತೆ ಅಂತ ಮುಂದೆ ಹೇಳ್ತೀನಿ, ನೋಡೋಣ ಅದೇನೇನೈತಿ ಅಂತ ಹೇಳಿ. ಇನ್ನ ಈ ಎರಡನೇದ್ರ ಬಗ್ಗೆ ಚರ್ಚೆ ಮಾಡೋಣ. ಆರ್ಟಿಕಲ್ 113 ಸಬ್ ಕ್ಲಾಸ್ 1 ಮುಗಿತು. ಇನ್ನು ಆರ್ಟಿಕಲ್ 113 ಉಪಬಂಧ 2 ಬಗ್ಗೆ ಚರ್ಚೆ ಮಾಡೋಣ. ಅದೇನ್ ಹೇಳ್ತೈತಿ ಅಂತ ಅದ್ರ ನಾಟಕ ಏನೈತಿ ಗೊತ್ತಾಗಬೇಕಲ್ಲ. ಬಾಳ ಚಂದ ಅದಾವ, ಬಾಳ ಕೆಟ್ಟ ಒಬ್ಬರದ್ದು ಜುಟ್ಟು ಇನ್ನೊಬ್ರ ಕೈಯಾಗಿಟ್ಟು ಅದು ಯಾರು ಅಡಿಗಾಡಕ್ ಬರಲ್ದಂಗ್ ಮಾಡಿಟ್ಟಾರ. ನೋಡಕ್ರೆ ಏನೈತಿ ಅಂತೇಳಿ.
ಇನ್ನ ಆರ್ಟಿಕಲ್ 113 ಉಪಬಂಧ 2 ಏನ್ ಹೇಳ್ತೈತಿ ಅಂದ್ರ ಇತರ ಖರ್ಚುಗಳಿಗೆ ಅದರ್ ಎಕ್ಸ್ಪೆಂಡಿಚರ್ ಅಪಾರ್ಟ್ ಫ್ರಮ್ ಎಕ್ಸ್ಪೆಂಡಿಚರ್ ಅಪಾನ್ ದಿ ಕನ್ಸಾಲಿಡೇಟೆಡ್ ಫಂಡ್. ಅಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ನಲ್ಲಿ ವಿಧಿಸಲಾಗಿರುವ ವೆಚ್ಚಗಳನ್ನು ಹೊರತುಪಡಿಸಿ ಇನ್ನು ಬೇರೆ ಏನಾದ್ರೂ ವೆಚ್ಚಗಳಿದ್ದು ಅಂದ್ರೆ ಅದರ ಹಣೆ ಬರ ಏನು ಅಂತ. ಇತರ ವೆಚ್ಚಗಳಿಗೆ ಸಂಬಂಧಿಸಿದ ಸದನದ ಅಂದಾಜುಗಳಲ್ಲಿ ಹೆಚ್ಚಿನದನ್ನು ಅನುದಾನಕ್ಕಾಗಿ ಬೇಡಿಕೆಗಳ ರೂಪದಲ್ಲಿ ಜನರ ಸಭೆಗೆ ಸಲ್ಲಿಸಬೇಕು. ಡಿಮ್ಯಾಂಡ್ ಫಾರ್ ಗ್ರಾಂಟ್ ಅಂತ ಕರಿತೀವಿ ಇದನ್ನ. ಡಿಮ್ಯಾಂಡ್ ಫಾರ್ ಗ್ರಾಂಟ್ ಅನುದಾನಕ್ಕಾಗಿ ಬೇಡಿಕೆ ಇಡೋದು ಎಲ್ಲಿ ಇಡಬೇಕು? ಲೋಕಸಭೆಗೆ. ಅಂದ್ರ ಇದು ವಿಶೇಷ ಏನಪ್ಪಾ ಅಂತಂದ್ರ ಬಜೆಟ್ ನಲ್ಲಿ ಎಷ್ಟು ಡಿಮ್ಯಾಂಡ್ ಬೇಡಿಕೆಗಳನ್ನ ಇಡ್ತಿಲ್ಲ ಅವನ್ನೆಲ್ಲಾನು ನೀವು ಲೋಕಸಭೆಯಲ್ಲೇ ಇಡಬೇಕು. ರಾಜ್ಯಸಭೆಯಲ್ಲಿ ಕೆಲಸನೇ ಇಲ್ಲ. ಡಿಮ್ಯಾಂಡ್ ಫಾರ್ ಗ್ರಾಂಟ್ಗೆ ನೀವು ರಾಜ್ಯಸಭೆಗೆ ಹೋಗುವಂತಿಲ್ಲ. ಡಿಮ್ಯಾಂಡ್ ಫಾರ್ ಗ್ರಾಂಟ್ಗೆ ಎಲ್ಲಿ ಬರಬೇಕು? ಲೋಕಸಭೆಗೆ ಬರಬೇಕು. ಅದಕ್ಕೆ ಹಣದ ಮಸೂದೆಯ ಮೇಲೆ ಲೋಕಸಭೆಗೆ ಅತಿಯಾದ ಹಿಡಿತ ಇರ್ತೈತಿ ಅಂತ ಹೇಳೋದು. ಇದು ಹಣದ ಮಸೂದೆ ಅಲ್ಲ, ಬಜೆಟ್ ಹಣದ ಮಸೂದೆ ಅಲ್ಲ, ಅದು ಡಿಫರೆಂಟ್ ಥಿಂಗ್. ಆದ್ರೆ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಲೋಕಸಭೆಗೆ ಅತಿ ಹೆಚ್ಚಿನ ಅಧಿಕಾರ ಇರ್ತೈತಿ. ಯಾಕೆ ಇರ್ತೈತಿ ಅಂತಂದ್ರ ಅದು ಜನರಿಗೆ ಜವಾಬ್ದಾರರಾಗಿರ್ತಕ್ಕಂಥ ಸಭೆ, ಜನರಿಂದ ನೇರವಾಗಿ ಆಯ್ಕೆಯಾಗಿರೋದು ಮತ್ತು ಜನರಿಗೆ ನೇರವಾಗಿ ಜವಾಬ್ದಾರರಾಗಿರ್ತಕ್ಕಂಥ ಸಭೆ, ಅದು ಸದನ. ಅದು ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರ ಅದಕ್ಕೆ ಅತಿ ಹೆಚ್ಚಿನ ಹಣದ ಅಧಿಕಾರಗಳನ್ನು ಕೊಟ್ಟಾರ. ನೆನಪಲ್ಲಿರ್ಬೇಕು. ಡಿಮ್ಯಾಂಡ್ ಫಾರ್ ಗ್ರಾಂಟ್ ಅನ್ನ ಲೋಕಸಭೆಗೆ ಸಲ್ಲಿಸಬೇಕು. ಈಗ ಡಿಮ್ಯಾಂಡ್ ಫಾರ್ ಗ್ರಾಂಟ್ ಅನ್ನ ಈಗ ಫಾರ್ ಎಕ್ಸಾಂಪಲ್ ಯಾರು ಡಿಫೆನ್ಸ್ ಮಿನಿಸ್ಟ್ರಿ ಬಜೆಟ್ ನೊಳಗ ಡಿಫೆನ್ಸ್ ಮಿನಿಸ್ಟ್ರಿಗೆ ಇಷ್ಟ ಅಲೋಕೇಶನ್ ಆಗಿರ್ತೈತಿ, ಆಮೇಲೆ ಹೆಲ್ತ್ ಮಿನಿಸ್ಟ್ರಿಗೆ ಇಷ್ಟ ಅಲೋಕೇಶನ್ ಆಗಿರ್ತೈತಿ, ಫಾರಿನ್ ಮಿನಿಸ್ಟ್ರಿಗೆ ಇಷ್ಟ ಅಲೋಕೇಶನ್ ಆಗಿರ್ತೈತಿ, ಗಣಿಗಾರಿಕೆ ಮಿನಿಸ್ಟ್ರಿಗೆ ಇಷ್ಟ ಅಲೋಕೇಶನ್ ಆಗಿರ್ತೈತಿ, ಎಜುಕೇಶನ್ ಮಿನಿಸ್ಟ್ರಿಗೆ ಇಷ್ಟ ಅಲೋಕೇಶನ್ ಆಗಿರ್ತೈತಿ, ಕೃಷಿ ಮಿನಿಸ್ಟ್ರಿಗೆ ಇಷ್ಟ ಅಲೋಕೇಶನ್ ಆಗಿರ್ತೈತಿ ಅಂತ ಬರೆದಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ದವ್ರು ಏನ್ ಮಾಡ್ತಾರೋ ಅಂತಂದ್ರೆ ನಾವು ರಫೇಲ್ ವಿಮಾನವನ್ನ ಖರೀದಿ ಮಾಡೋರಿದ್ದೀವಿ ಫ್ರಾನ್ಸ್ದಿಂದ, ಅದಕ್ಕೆ ನಮಗೆ ಇಷ್ಟು ಮೊತ್ತ ಬೇಕು ಅಂತೇಳಿ ಲೋಕಸಭೆ ಮುಂದೆ ಇಡ್ತಾರೆ. ರಫೇಲ್ ವಿಮಾನವನ್ನ ಖರೀದಿ ಮಾಡೋರಿದ್ದೀವಿ, ಒಂದು ವಿಮಾನಕ್ಕೆ 35,000 ಕೋಟಿ 40,000 ಕೋಟಿ ಒಟ್ಟು ಕೇಳ್ತಾರ ಅವ್ರು. ಆವಾಗ ಇಷ್ಟು ಲೋಕಸಭೆದವ್ರು ಏನ್ ಮಾಡ್ತಾರ ಅಂದ್ರೆ ಕೊಡಬಹುದು. ಲೋಕಸಭೆ ಏನ್ ಅಧಿಕಾರ ಐತೆ ಅನ್ನೋದು ಹೇಳ್ತಾರೆ. ಇಲ್ಲಿ ಯಾವುದೇ ಬೇಡಿಕೆಯನ್ನು ಕಳಿಸ್ತಾರೆ, ಡಿಮ್ಯಾಂಡ್ ಫಾರ್ ಗ್ರಾಂಟ್ ಅನ್ನು ಕೊಡ್ತಾರೆ. ಈ ಡಿಫೆನ್ಸ್ ಮಿನಿಸ್ಟರ್ ಅವರು ರಫೇಲ್ ಯುದ್ಧ ವಿಮಾನವನ್ನು ನಾವು ತೆಗೆದುಕೊಳ್ಳಿ, ಇದೊಂದು ಸ್ಕೀಮ್ ಇದು. ರಫೇಲ್ ಯುದ್ಧ ವಿಮಾನವನ್ನು ಫ್ರಾನ್ಸ್ ನಿಂದ ತೆಗೆದುಕೊಳ್ಳೋರು, ಅದಕ್ಕೆ ಒಂದು ಯುದ್ಧ ವಿಮಾನಕ್ಕೆ 35,000 ಕೋಟಿ ಬೇಕು ಅಂತ 10 ವಿಮಾನವನ್ನು ನಾವು ತೆಗೆದುಕೊಳ್ಳೋರು ಅದಕ್ಕೆ 3,50,000 ಕೋಟಿ ರೂಪಾಯಿ ಬೇಕು ಅಂತ ಕೇಳ್ತಾರ ಅವ್ರು. ಎಲ್ಲಿ? ಲೋಕಸಭೆಗೆ. ಅವಾಗ ಲೋಕಸಭೆ ಏನ್ ಮಾಡ್ಬೇಕು? ಜನರ ಸಭೆ ಅಂದ್ರೆ ಲೋಕಸಭೆ ಅದ, ಹೌಸ್ ಆಫ್ ದಿ ಪೀಪಲ್ಸ್ ಅಂತ ಕರಿತೀವಿ. ಯಾವುದೇ ಬೇಡಿಕೆಗೆ ಅಥವಾ ಯಾವುದೇ ಬೇಡಿಕೆಗೆ ಒಪ್ಪಿಗೆ ನೀಡುವ ಅಥವಾ ಒಪ್ಪಿಗೆ ನೀಡಲು ನಿರಾಕರಿಸುವ ಅಧಿಕಾರವನ್ನ ಹೊಂದಿರ್ತೀವಿ. ರಫೇಲ್ ಯುದ್ಧ ವಿಮಾನವನ್ನು ನಾವು ತಗೊಳ್ಳೋರ್ದಿವಿ ಅಂತಂದ ಬಳಿಕ ಒಪ್ಪಿಗೆಯನ್ನು ಕೊಡಬಹುದು, ಒಪ್ಪಿಗೆ ಕೊಡದೇ ಇರಬಹುದು. ಇನ್ನ ಅದರಲ್ಲಿ ನಿರ್ದಿಷ್ಟಪಡಿಸಿದ ಮೊತ್ತದ ಕಡಿತಕ್ಕೆ ಒಳಪಡಿಸಬಹುದು. ನಿರ್ದಿಷ್ಟಪಡಿಸಿದ ಮೊತ್ತದ ಕಡಿತಕ್ಕೆ ಈಗ ನೀವು 35,000 ಕೋಟಿ ರೂಪಾಯಿ ಕೊಟ್ಟು ನೀವು ಯಾಕೆ ಒಂದು ರಫೇಲ್ ಯುದ್ಧ ವಿಮಾನ ತಗೋತೀರಿ, ಅದರದ್ದು ಕೇವಲ 10,000 ಕೋಟಿ ಐತಿ, ನಾವು 10,000 ಕೋಟಿ ಅಷ್ಟೇ ಕೊಡ್ತೀವಿ ಅಂತೇಳಿ ಈ ಮೊತ್ತವನ್ನ ಕಡಿತ ಕೂಡ ಮಾಡಬಹುದು, ರೆಡ್ಯೂಸ್ ಮಾಡಬಹುದು. ಇದು ಲೋಕಸಭೆಗೆ ಇರ್ತಕ್ಕಂಥ ಅಧಿಕಾರ. ಇದನ್ನ ನಾವು ಕಟ್ ಮೋಷನ್ಸ್ ಅಂತ ಕರಿತೀವಿ. ಏನ್ ಕಟ್ಟ? ಪೀಸ್ ಕಟ್. ಆದ ಕಟ್ಟಲ್ಲ, ಈ ಸ್ಕೀಮ್ನೊಳಗ ದುಡ್ಡನ್ನ ಕಟ್ ಮಾಡೋದು. ಯಾಕೆ ದುಡ್ಡನ್ನ ಕಟ್ ಮಾಡೋದು? ನೀ ತಗೊಂಡಿರ್ತಕ್ಕಂಥ ಸ್ಕೀಮು ಸರಿ ಇಲ್ಲಲೇ ಅಪ್ಪ, ಬೇರೆದು ತಗೊಂಬ ಅಂತೇಳಿ ಅದಕ್ಕೆ ದುಡ್ಡನ್ನ ಕಡಿತ ಮಾಡೋದು. ಈ ರೀತಿ ಕಟ್ಗಳಲ್ಲಿ 3 ರೀತಿ ಕಟ್ ಮೋಷನ್ಗಳಿದಾವೆ. ಕಟ್ ಮೋಷನ್ ಅಂತ ಕರಿತೀವಿ. ಯಾವ ಮೋಷನ್? ಲೂಸ್ ಮೋಷನ್ ಐ, ಕಟ್ ಮೋಷನ್ ಹೈ. ಕಟ್ ಮೋಷನ್ ಅದ್ರಾಗ ಒಂದನೇದ್ದು ಪಾಲಿಸಿ ಕಟ್ ಮೋಷನ್, ಎರಡನೇದ್ದು ಎಕನಾಮಿಕ್ ಕಟ್ ಮೋಷನ್, ನಾಲ್ಕನೇದ್ದು ಟೋಕನ್ ಕಟ್ ಮೋಷನ್. ಈ ರೀತಿಯಾಗಿರ್ತಕ್ಕಂಥ 3 ಮೋಷನ್ಗಳಿದಾವೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕೀಗ. ಯಾಕಂತಂದ್ರೆ ಪ್ರತಿ ಸಲ ಎಕ್ಸಾಮ್ಗೆ ಅವು ಬರವೆ. ಇವುಗಳ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಇರ್ತೈತಿ. ಇದು ನೇರವಾಗಿ ಕ್ವಶನ್ಗೆ ಬರದೇ ಇರ್ಬೋದು, ನೇರವಾಗಿ ಎಕ್ಸಾಮ್ಗೆ ಬರದೇ ಇರ್ಬೋದು. ಆದ್ರೆ ಈ ಮೋಷನ್ಗಳು ಏನದಾವಲ್ಲ ಇವು ಬರದೇ ಇವು ಕಂಪಲ್ಸರಿ. ನೋಡೋಣ ಅವು ಯಾವ ಮೋಷನ್ಗಳದಾವ ಅಂತೇಳಿ ಒಂದ್ಸಲ ಚರ್ಚೆ ಮಾಡಿಬಿಡೋಣ 3 ಮೋಷನ್ಗಳ ಬಗ್ಗೆ. ಈಗ ಮತ್ತೆ ತಿರುಗಿ ಅಲ್ಲಿಗೆ ಹೋಗೋಣ, ಬಜೆಟ್ಗೆ ಹೋಗೋಣ. ಫಸ್ಟ್ ಬಜೆಟ್, ಆಮೇಲೆ ಎಕ್ಸ್ಪೆಂಡಿಚರ್ ಗಳನ್ನ ಎಸ್ಟಿಮೇಟ್ ಮಾಡಿರ್ತಾರ. ಅದ್ರಾಗ ಇದು ಒಂದನೇದ್ದು ಎಕ್ಸ್ಪೆಂಡಿಚರ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್, ಇದು ಎರಡನೇದ್ದು ಎಕ್ಸ್ಪೆಂಡಿಚರ್ ಮೇಡ್ ಆನ್ ಕನ್ಸಾಲಿಡೇಟೆಡ್ ಫಂಡ್. ಇದನ್ನ ಓಟ್ಗೆ ಹಾಕಂಗಿಲ್ಲ, ಮತಕ್ಕೆ ಹಾಕಂಗಿಲ್ಲ, ಇದನ್ನ ಓಟ್ ಮಾಡಬಹುದು. ಅದನ್ನ ಪಾಲಿಸಿ ಕಟ್. ಆ ಓಟ್ ಮಾಡೋದನ್ನ ಅದೇ ಹೇಳ್ತೀವಲ್ಲ, ಸಂಸತ್ತು ಲೋಕಸಭೆಯಲ್ಲಿ ಏನ್ ಮಾಡ್ತಾರೋ ಅಂತಂದ್ರೆ ಡಿಮ್ಯಾಂಡ್ ಫಾರ್ ಗ್ರಾಂಟಿಗಾಗಿ ಇಡ್ತಾರೆ. ಬಜೆಟ್ ನಲ್ಲಿ ಇರ್ತಕ್ಕಂಥ ಎಸ್ಟಿಮೇಟ್ ಗಳನ್ನ ಕನ್ಸಾಲಿಡೇಟೆಡ್ ಫಂಡ್ ಮೇಲೆ ಮಾಡಬಹುದಾದ, ಇದು ವಿಧಿಸಬಹುದಾದ, ಇದು ಖರ್ಚು ಮಾಡಬಹುದಾದ. ನೆನಪಲ್ಲಿರ್ಬೇಕಾ? ಸಂಚಿತ ನಿಧಿಯಿಂದ ಖರ್ಚು ಮಾಡಬಹುದಾದ ವೆಚ್ಚಗಳು ಇವು. ಸಂಚಿತ ನಿಧಿಗೆ ವಿಧಿಸಲಾದ ವೆಚ್ಚ. 2 ವರ್ಡ್ಗಳು ನೆನಪಲ್ಲಿರ್ಬೇಕು. ವಿಧಿಸೋದು, ಮಾಡಬಹುದಾದದ್ದು. ವಿಧಿಸು, ಇದು ಮಾಡಬಹುದು. ವಿಧಿಸೋದಂದ್ರೆ ಕಂಪಲ್ಸರಿ ಕೊಡಬೇಕು. ಮಾಡಬಹುದಾದ್ರೆ ಮಾಡಬಹುದು, ಇಲ್ಲ ಬಿಡಬಹುದು. 2 ರೀತಿ ಕಂಡೀಷನ್ ಇರ್ತವೆ ಇಲ್ಲಿ. ಎಕ್ಸ್ಪೆಂಡಿಚರ್ ಮೇಡ್ ಆನ್ ಕನ್ಸಾಲಿಡೇಟೆಡ್ ಫಂಡ್. ಇಲ್ಲಿ ಏನಾಗಿರ್ತೈತಿ ಅಂತಂದ್ರ ಈ ಎಕ್ಸ್ಪೆಂಡಿಚರ್ ನಲ್ಲಿ ಸ್ಕೀಮ್ಗಳು ಬಂದಿರ್ತಾವ, ಯೋಜನೆಗಳನ್ನ ತಗೊಂಡ್ಬಂದಿರ್ತಾರೆ ಆಯಾ ಮಿನಿಸ್ಟ್ರಿಗಳು.
ಆಯಾ ಸಚಿವಾಲಯದವ್ರು ಏನ್ ಮಾಡ್ತಾರೆ ಅಂದ್ರೆ ಯೋಜನೆಗಳನ್ನ ತಗೊಂಡ್ಬಂದಿರ್ತಾರೆ. ಈ ವರ್ಷ ಇಷ್ಟು ದುಡ್ಡಿನೊಳಗ ನಾನು ಇಂಥದ್ದೊಂದು ಕೆಲಸ ಮಾಡೋದೀನಿ, ಅದಕ್ಕೆ ನನಗ ಇಷ್ಟು ದುಡ್ಡನ್ನ ಕೊಡ್ರಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಎಲ್ಲಿ? ಲೋಕಸಭೆ. ಅವಾಗ ಲೋಕಸಭೆಗೆ ಒಂದು ಪವರ್ ಇರ್ತೈತಿ. ಇಲ್ಲ ನೀನ್ ತೊಗೊಂಬಂದಿರ್ತೈತಿ ಸ್ಕೀಮ್ ಎಲ್ಲ ಕರೆಕ್ಟ್ ಐತಿ, ನಾನು ನಿನಗೆ ಅಷ್ಟು ದುಡ್ಡನ್ನ ಕೊಡ್ತೀನಿ ಅಂತೇಳಿ ಒಪ್ಪಿಗೆ ಕೊಡಬಹುದು. ಇಲ್ಲ ನೀ ತೊಗೊಂಬಂದಿರ್ತಕ್ಕಂಥ ಸ್ಕೀಮ್ ಸರಿ ಇಲ್ಲ, ಅದಕ್ಕೆ ಖರ್ಚು ಕಡಿಮೆ ಆಕೈತಿ, ಅದನ್ನ ಅಮೌಂಟ್ ರೆಡ್ಯೂಸ್ ಮಾಡ್ತೀನಿ ಅಂತೇಳಿ ರೆಡ್ಯೂಸ್ ಮಾಡಬಹುದು. ಇಲ್ಲ ನೀನ್ ಟೋಟಲಿ ನೀನ್ ಸ್ಕೀಮ ಸರಿ ಇಲ್ಲ ಅಂತೇಳಿ ಟೋಟಲಿ ಅದನ್ನ ಏನ್ ಮಾಡಬಹುದು ಅಂತ ರಿಜೆಕ್ಟ್ ಮಾಡಬಹುದು. 3 ಕಂಡೀಷನ್ಗಳಿದಾವೆ. ಈ 3 ಕಂಡೀಷನ್ಗಳಲ್ಲಿ 3 ರೀತಿ ಮೋಷನ್ ಗಳನ್ನ ಮೂವ್ ಮಾಡ್ತಾರೆ. ಅವುಗಳಿಗೆ ಕಟ್ ಮೋಷನ್ ಅಂತ ಕರಿತೀವಿ. ಕಟ್ ಮೋಷನ್. ಒಂದು ಪಾಲಿಸಿ ಕಟ್ ಮೋಷನ್, ಟೋಟಲಿ ಪಾಲಿಸಿನ ಕಟ್ ಮಾಡಿಬಿಡೋದು. ನೀ ತಗೊಂಬಂದಿರ್ತಕ್ಕಂಥ ಪಾಲಿಸಿನ ಸರಿ ಇಲ್ಲ, ಅದಕ್ಕೆ ನಾ ಈ ಪಾಲಿಸಿನ ರಿಜೆಕ್ಟ್ ಮಾಡ್ತೀನಿ ಅಂತ ರಿಜೆಕ್ಟ್ ಮಾಡಿ ತೆಗೆದು ಹೋಗೋದು ಬಿಡೋದು. ಇದು ಪಾಲಿಸಿ ಕಟ್ ಮೋಷನ್. ಇನ್ನು ಎಕನಾಮಿಕ್ ಕಟ್ ಮೋಷನ್, ನೀ ತಗೊಂಬಂದಿರ್ತಕ್ಕಂಥ ಪಾಲಿಸಿ ಕರೆಕ್ಟ್ ಐತಿ, ದುಡ್ಡ ಹೆಚ್ಚು ನೀ ಖರ್ಚು ಮಾಡಕತ್ತದಿ. ಎಕನಾಮಿಕ್ ಕಟ್ ಮೋಷನ್, ದುಡ್ಡು ಹೆಚ್ಚು ಖರ್ಚು ಮಾಡಕತ್ತದಿ, ಅದಕ್ಕೆ ನಾ ಏನ್ ಮಾಡ್ತೀನೋ ಅಂತಂದ್ರೆ ಇದರಲ್ಲಿ ಇರ್ತಕ್ಕಂಥ ಅಮೌಂಟ್ ಅನ್ನ ಸ್ಪೆಸಿಫಿಕ್ ಅಮೌಂಟ್ ಅನ್ನ ಕಟ್ ಮಾಡ್ತೀನಿ. ಇದು ಎಕನಾಮಿಕ್ ಕಟ್ ಮೋಷನ್. ಇನ್ನೊಂದು ಬರ್ತೈತೆ ಟೋಕನ್ ಕಟ್ ಮೋಷನ್. ಇದನ್ನ ಟೋಕನ್ ಕಟ್ ಮೋಷನ್ ಅಂತ ಕರಿತೀವಿ. ಇದು ಪಾಲಿಸಿನೂ ಕರೆಕ್ಟ್ ಇರ್ತೈತಿ, ಇದ್ರ ಸ್ಕೀಮು ಕರೆಕ್ಟ್ ಇರ್ತೈತಿ, ಎಲ್ಲಾನು ಕರೆಕ್ಟ್ ಇರ್ತೈತಿ. ಆದ್ರೂ ಏನ್ ಮಾಡ್ತಾರೋ ಅಂತಂದ್ರೆ ಒಂದಿಷ್ಟು ಅಮೌಂಟ್ ಅನ್ನ ಕಟ್ ಮಾಡ್ತಾರೆ. ಅದನ್ನ ಟೋಕನ್ ಕಟ್ ಮೋಷನ್ ಅಂತ ಕರಿತೀವಿ. ಯಾವ ಅಮೌಂಟ್ ಯಾವ ಪರ್ಪಸ್ಗೆ ಕಟ್ ಮಾಡ್ತಾರೆ, ಎಷ್ಟು ಕಟ್ ಮಾಡ್ತಾರೆ ಅನ್ನೋದನ್ನ ಚರ್ಚೆ ಮಾಡೋಣ ಈಗ. ಫಸ್ಟ್ನೇದು ಕಟ್ ಮೋಷನ್. ಕಟ್ ಮೋಷನ್ ಹಿಂಗಂದ್ರೆ ಏನಂತ ಗೊತ್ತಿರ್ಬೇಕು. ಹಿಂಗ್ ಕಟ್ ಮೋಷನ್ ಅಂತಂದ್ರೆ ಇದು ಪಾರ್ಲಿಮೆಂಟರಿ ಟೂಲ್, ಸಂಸತ್ತಿನ ಸಾಧನ. ಇದು ಸಂಸತ್ತಿನ ಸಾಧನ. ಎದ್ರ ಸಲುವಾಗಿ ಈ ಸಾಧನವನ್ನು ಎದ್ರ ಸಲುವಾಗಿ ಬಳಕೆ ಮಾಡ್ತಾರೆ? ಕಟ್ ಮೋಷನ್ ಅನ್ನೋದು ಸಂಸತ್ತಿಗೆ ಇರ್ತಕ್ಕಂಥ ಸಾಧನ. ಈ ಸಾಧನವನ್ನು ಎದಕ್ಕೆ ಬಳಕೆ ಮಾಡ್ಕೋತಾರು ಅಂತಂದ್ರೆ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಏನ್ ಮಾಡ್ಬೋದು? ಸಂಬಂಧಿಸಿದಂತೆ ಹಿಡಿತವನ್ನ ಸಾಧಿಸಲು ಸಂಸತ್ತು ಬಳಕೆ ಮಾಡ್ತಕ್ಕಂಥ ಸಾಧನಗಳು. ಸಂಸತ್ತು ಅಂತಂದ್ರೆ ಇಲ್ಲಿ ಲೋಕಸಭೆ ಅಂತ ಗೊತ್ತಿರಬೇಕು. ಈ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಸಂಸತ್ತು ಅಂತಕ್ಕಂಥ ಪದ ಇದು ಈಕ್ವಲ್ ಟು ಲೋಕಸಭೆ ಅಂತ ಅಷ್ಟ. ಸಂಸತ್ತು ಅನ್ನೋದಕ್ಕಿಂತ ನಾವು ಲೋಕಸಭೆ ಅಂತ ಬಳಕೆ ಮಾಡಿಬಿಡ್ತೀವಿ. ಏನು ಇದು ಪಾರ್ಲಿಮೆಂಟರಿ ಟೂಲ್, ಸಂಸತ್ತಿನ ಸಾಧನ. ಯಾವುದಕ್ಕೆ ಸಂಬಂಧಿಸಿದಂತೆ? ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಹಿಡಿತವನ್ನ ಸಾಧಿಸಲು ಲೋಕಸಭೆ ಬಳಸ್ತಕ್ಕಂಥ ಸಾಧನ. ಈ ಸಾಧನಗಳಲ್ಲಿ 3 ವಿಧ. ಒಂದನೇದ್ದು ಪಾಲಿಸಿ ಕಟ್, ಎರಡನೇದ್ದು ಎಕಾನಮಿ ಕಟ್, ಮೂರನೇದ್ದು ಟೋಕನ್ ಕಟ್. ಇವು 3 ಸಾಧನಗಳನ್ನ ಬಳಸಿಕೊಂಡು ಬಜೆಟ್ ನಲ್ಲಿ ಖರ್ಚುಗಳ ಮೇಲೆ ಹಿಡಿತವನ್ನ ಸಾಧಿಸ್ತಾರೆ. ಹೆಂಗ ಸಾಧಿಸ್ತಾರೆ ಅನ್ನೋದನ್ನ ನೋಡೋಣ. ವಾಟ್ ಈಸ್ ದಿ ಪಾಲಿಸಿ ಕಟ್? ಎಷ್ಟು ಅಮೌಂಟ್ ಅನ್ನ ಕಟ್ ಮಾಡ್ತಾರೆ ಇಲ್ಲಿ ಅಂತ. ಫಸ್ಟ್ನೇದ್ದು ಪಾಲಿಸಿ ಕಟ್ ಮೋಷನ್. ಇದನ್ನ ಮೂವ್ ಮಾಡ್ತಾರೆ. ಯಾರೊಬ್ರು ಸ್ಕೀಮ್ ತಗೊಂಡ್ಬಂದಿರ್ತಾರೆ, ಪಾಲಿಸಿ ತಗೊಂಡ್ಬಂದಿರ್ತಾರೆ. ಸ್ಕೀಮ್, ಯೋಜನೆ, ಪಾಲಿಸಿ, ಯೋಜನೆಯನ್ನು ತಗೊಂಡ್ಬಂದಿರ್ತಾರೆ. ಈ ಯೋಜನೆ ಸರಿ ಇರಂಗಿಲ್ಲ. ಎಲ್ಲಾನು ಬರೀ ಗದ್ದಲದಿಂದ ಕೂಡಿರ್ತೈತಿ. ಸ್ಕ್ಯಾಮ್ ಮಾಡುವ ವಿಚಾರಗಳನ್ನ ಇದ್ರಾಗ ಬಹಳ ತುಂಬಿರ್ತಾವ. ಅವಾಗ ಸರಿ ಇರಂಗಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ ಲೋಕಸಭೆದವರು, ನಾ ಈ ಪಾಲಿಸಿಗೆ ಕೇವಲ ₹1 ಮಾತ್ರ ಕೊಡ್ತೀನಿ. ಐ ಶಾಲ್ ಗಿವ್ ₹1 ಫಾರ್ ದಿಸ್ ಪ್ಲಾನ್ ಅಂತೇಳಿ. ಎಷ್ಟು? ₹1. ಅಂದ್ರೆ ಇವ್ ಎಷ್ಟೋ ಬೇಡಿಕೆ ಇಟ್ಟಿರ್ತಾನೆ, ಡಿಮ್ಯಾಂಡ್ ಫಾರ್ ಗ್ರಾಂಟ್ 10,000 ಕೋಟಿ ಕೊಡ್ರಿ ಅಂತೇಳಿ. ಅವಾಗ ಲೋಕಸಭೆದವ್ರು ಏನಂತಾರೋ, ಇದಕ್ಕೆಲ್ಲ ಅಷ್ಟು ಕೊಡಕತ್ತೇನೆ, ಈ ಪಾಲಿಸಿನ ಸರಿ ಇಲ್ಲ, ನಾ ₹1 ಕೊಡ್ತೀನಿ ನೋಡ ಅಂತ ಹೇಳ್ಬಿಡ್ತಾರೆ. ₹1 ಕೊಡೋಣ. ದ ಅಮೌಂಟ್ ಈಸ್ ರೆಡ್ಯೂಸ್ಡ್ ಟು ದಿ ಓನ್ಲಿ ಸಿಂಗಲ್ ₹. ₹1 ಅಮೌಂಟ್ ಅನ್ನ ಇಳಿಕೆ ಮಾಡ್ತಿತ್ತು ಅಂತಂದ್ರೆ ಅದನ್ನ ಪಾಲಿಸಿ ಕಟ್ ಮೋಷನ್ ಅಂತ ಕರಿತೀವಿ. ಇಳಿಕೆ ₹1. ₹1 ಕೊಡ್ತೀನಿ ಅಂತ ಹೇಳಕತ್ತಿತ್ತು ಅಂದ್ರೆ 10,000 ಕೋಟಿಯಿಂದ ₹1 ಬರ್ತೈತೆ. ಏನ್ ಮಾಡ್ಬೇಕು ನಾವು? ಚಾಕ್ಲೇಟ್ ತಿನ್ಕೊತ ಹೋಗ್ಬೇಕಷ್ಟ. ಪಾಲಿಸಿ ಕಟ್ ಮೋಷನ್. ಇಲ್ಲಿ ಮತಕ್ಕೆ ಹಾಕಿದಾಗ ಕೇವಲ ₹1 ಕೊಡ್ತೀನಿ ಅಂತೇಳಿ ಎಲ್ಲರೂ ಹೂ ಅಂದ್ರು ಅಂತಂದ್ರ ಆ ಯೋಜನೆಗೆ ₹1. ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವರು ಸ್ತ್ರೀ ಶಕ್ತಿ ಯೋಜನೆಯನ್ನು ತಗೊಂಡ್ಬಂದ್ರು. ಸ್ತ್ರೀ ಶಕ್ತಿ ಯೋಜನೆ, ಈ ಯೋಜನೆಗೆ ಎಲ್ಲರೂ ಸೇರಿಸಿ ನಾವು ₹1 ಕೊಡವ ಅಂತೇಳಿ ಅಂದಿದ್ರು ಅಂತಂದ್ರೆ ಬಸ್ ಹೆಂಗ ಫ್ರೀ ಓಡಾಡ್ತಿದ್ವು? ಅವೆಲ್ಲ ಚಾನ್ಸ ಇಲ್ಲ. ಅದಕ್ಕೆ ಈ ಪಾಲಿಸಿ ಕಟ್ ಮೋಷನ್ ಬಾರಿ ಇಂಪಾರ್ಟೆಂಟ್ ಮೋಷನ್. ಉಪಯೋಗ ಇಲ್ಲದಿರ್ತಕ್ಕಂಥ ಪಾಲಿಸಿಗಳು ಏನಾದ್ರು ಇದ್ದು ಅಂತಂದ್ರೆ ಅದನ್ನ ಕಟ್ ಮಾಡುವ ಸಲುವಾಗಿ, ತಡೆ ಹಿಡಿಯುವ ಸಲುವಾಗಿ ಈ ಮೋಷನ್ ಅನ್ನ ಮೂವ್ ಮಾಡ್ತಾರೆ. ಮೂವ್ ಮಾಡಿದಾಗ ಆ ಪಾಲಿಸಿಗೆ ಸಂಬಂಧಿಸಿದಂತೆ ವೆಚ್ಚ ಮಾಡಲು ವಾರ್ಷಿಕ ವೆಚ್ಚ ಕೇವಲ ₹1 ಸಿಗ್ತೈತಿ. ವಿಚಾರ ಮಾಡ್ರೆ ನೋಡೋಣ. ಸ್ತ್ರೀ ಶಕ್ತಿ ಯೋಜನೆಗೆ ಪಾಲಿಸಿ ಕಟ್ ಮೋಷನ್ ಮೂವ್ ಆಗಿ ಬಹುಮತದಿಂದ ಅದ ಪಾಸ್ ಆಗಿತ್ತು ಅಂದ್ರೆ ಕೇವಲ ₹1 ಸಿಗ್ತಿತ್ತು. ಸಿದ್ದರಾಮಯ್ಯನವರು ಎಲ್ಲಿ ಹಿಡ್ದಾಗ ಕೊಡ್ತಿದ್ರು? ಸ್ತ್ರೀ ಶಕ್ತಿ ಯೋಜನೆ ₹1 ಎಲ್ಲ ಹೆಣ್ಮಕ್ಳು ಓಡಾಡ್ಬೇಕ. ಅದು ವರ್ಷ ಪೂರ್ತಿ ಚೀಸ್ ಐತಿ. ಇದನ್ನ ಪಾಲಿಸಿ ಕಟ್ ಮೋಷನ್ ಅಂತ ಕರೀತಾರೆ. ಎದಕ್ಕೆ ತಗೊಂಡ್ಬರ್ತಾರೆ? ಯಾವ್ದಕ್ಕೆ ಇದನ್ನ ಬಳಕೆ ಮಾಡ್ತಾರೋ ಅಂತಂದ್ರೆ ಕೆಲವೊಂದಿಷ್ಟು ಸ್ಕೀಮ್ಗಳಲ್ಲಿ, ಯೋಜನೆಗಳಲ್ಲಿ ಅನ್ನೆಸೆಸರಿ ಖರ್ಚುಗಳಿರ್ತವೆ. ಯೋಜನೆನೇ ಸರಿ ಇರೋದಿಲ್ಲ. ಪ್ಲಾನಿಂಗ್ ಈಸ್ ನಾಟ್ ವ್ಯಾಲಿಡ್ ವಿತ್ ರೆಸ್ಪೆಕ್ಟ್ ಟು ದಿ ಇಂಡಿಯನ್ ಕಲ್ಚರ್ ಅಂತ.
ಭಾರತದ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಆ ಜನತೆಗೆ ಸಂಬಂಧಿಸಿದಂತೆ ಆ ಯೋಜನೆನೇ ಸರಿ ಇರೋದಿಲ್ಲ. ಹೀಗಾಗಿ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಆ ಯೋಜನೆನ ರದ್ದು ಮಾಡುವ ಸಲುವಾಗಿ ಬಜೆಟ್ ನಲ್ಲಿ ಘೋಷಿಸಿರ್ತಕ್ಕಂಥ ಆ ಯೋಜನೆಯನ್ನು ರದ್ದು ಮಾಡುವ ಸಲುವಾಗಿ ಲೋಕಸಭೆದವರು ಏನ್ ಮಾಡ್ತಾರೆ ಅಂತಂದ್ರೆ ಪಾಲಿಸಿ ಕಟ್ ಮೋಷನ್ ಅನ್ನ ಮೂವ್ ಮಾಡ್ತಾರೆ. ಆಗ ಕೇವಲ ಆ ಪಾಲಿಸಿಗೆ ಸಂಬಂಧಿಸಿದಂತೆ ₹1 ಮಾತ್ರ ಸಿಗ್ತೈತಿ. ಅಸೈ ಮಾಡಿ ಇಟ್ಬಿಡ್ತಾರೆ. ₹1 ಮಾತ್ರ ಕೊಟ್ಟಾರ ನೋಡಂತೆ ಅಸೈ ಮಾಡಿ ಇಟ್ರು ಅಂತಂದ್ರೆ ಈ ₹1 ಪಾಪವ ಯಾರು ಅದನ್ನ ಡಿಮ್ಯಾಂಡ್ ಪರ್ ಗ್ರಾಂಟ್ ಅಂತ ಮೋಷನ್ ಮೂವ್ ಮಾಡಿರ್ತಾರಲ್ಲ, ಡಿಮ್ಯಾಂಡ್ ಪರ್ ಗ್ರಾಂಟ್ಗಾಗಿ ಮೂವ್ ಮಾಡಿರ್ತಾರಲ್ಲ, ಅವ್ನು ಹೊರಗೆ ಬರಾಕನು ಸಾಲಂಗಿಲ್ಲ. ಅದು ಅಲ್ಲೇ ಅವ್ರ ಕ್ಯಾಂಟೀನ್ದಾಗ ಕಡಿಮೆ ಊಟ ಸಿಗ್ತೈತಿ ಅಂತಂದ್ರೂ ₹1 ಊಟ ಸಿಗಂಗಿಲ್ಲ ಅವ್ರಿಗೆ. ಆಮೇಲೆ ಅವನ ಕೈಲಿಂದ ಖರ್ಚು ಹಾಕೊಂಡು ಮತ್ತೆ ಮನೆಗೆ ಬರ್ಬೇಕಾಕೈತಿ. ಹೌದಾ? ಅದಕ್ಕೆ ಇದು ಏನ್ ಮಾಡ್ತೈತಿ ಅಂತಂದ್ರೆ ಸರ್ಕಾರಕ್ಕೆ ಸರಿಯಾದ ಪಾಲಿಸಿಯನ್ನ ತಗೊಂಡ್ಬರುವ ಒತ್ತಡವನ್ನ ಹೇರ್ತೈತಿ. ಪಾಲಿಸಿ ಕಟ್ ಮೋಷನ್ ಗೊತ್ತಿರ್ಬೇಕಾ? ಇನ್ನು ಎರಡನೇದ್ದು ಎಕನಾಮಿಕ್ ಕಟ್ ಮೋಷನ್. ಅದೇನ್ ಹೇಳ್ತೈತಿ ಅಂತ ನೋಡೋಣ. ಎರಡನೇದು ಯಾವುದು? ಎಕನಾಮಿಕ್ ಕಟ್ ಮೋಷನ್. ಎಕನಾಮಿಕ್ ಕಟ್ ಮೋಷನ್ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಇಲ್ಲೇ. ನಿತಿನ್ ಗಡ್ಕರಿ ಅವರು ರೋಡ್ ಮಾಡಕ ಆ ವರ್ಷಕ್ಕೆ ಖರ್ಚನ್ನ ಎಷ್ಟು ಕೇಳಿರ್ತಾರೋ ಅಂತಂದ್ರೆ 2 ಲಕ್ಷ ಕೋಟಿಯನ್ನ ಕೇಳಿರ್ತಾರ. ಇದು ಮತಕ್ಕಾಗಿ ಲೋಕಸಭೆಗೆ ಬರ್ತದೆ. ಇದು ಡಿಮ್ಯಾಂಡ್ ಫಾರ್ ಗ್ರಾಂಟ್. ಇದು ಡಿಮ್ಯಾಂಡ್ ಫಾರ್ ಗ್ರಾಂಟ್. ಇಷ್ಟು ಅಮೌಂಟ್ ಅನ್ನ ಕೇಳಿರ್ತಾರೆ. ಬಜೆಟ್ ನೊಳಗ 2 ಲಕ್ಷ ಕೋಟಿಯನ್ನ ನೀಡಿದ್ದೇವೆ ಅಂತಾನೆ ಹೇಳ್ತಾರೆ. ಇದು ಪಾಸ್ ಆಗ್ಬೇಕಲ್ಲ, 2 ಲಕ್ಷ ಕೋಟಿ ಪಾಸ್ ಆಗ್ಬೇಕಲ್ಲ. ಅವಾಗ ಏನ್ ಮಾಡ್ತಾರೆ ಅಂತ ಮತಕ್ಕೆ ಹಾಕ್ತಾರೆ. ಮತಕ್ಕೆ ಹಾಕಿದಾಗ ಎಲ್ಲರೂ ಡಿಸ್ಕಷನ್ ಮಾಡ್ತಾರೆ. ಯಾರು? ಲೋಕಸಭೆದವರ. ರಾಜ್ಯಸಭೆದವ್ರ ಇರ್ತಾರೆ, ಹಣೆ ಬರಣ ಇಲ್ಲ ಇದನ್ನ ಡಿಸ್ಕಷನ್ ಮಾಡಕ್ಕೆ. ಲೋಕಸಭೆದವ್ರು ಡಿಸ್ಕಷನ್ ಮಾಡ್ತಾರೆ. ಲೋಕಸಭೆದವ್ರು ಏನಂತಾರೆ ಅಂತಂದ್ರೆ ಕಾಂಕ್ರೀಟ್ ಮಾಡಕ್ಕೆ ಸಿಮೆಂಟ್ ಬೇಕಾ? ಸಿಮೆಂಟ್. ಜಲ್ಲಿ ಬೇಕಾ? ಆಮೇಲೆ ಸಿಮೆಂಟು, ಜಲ್ಲಿ, ಆಮೇಲೆ ಕೆಬ್ಬಣ. ಹೌದಾ? ಸಿಮೆಂಟು, ಜಲ್ಲಿ, ಕೆಬ್ಬಣ ಬೇಕು. ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ 1 ಕಿಲೋಮೀಟರ್ಗೆ ಭಾಳ ಆದ್ರೆ ₹1 ಲಕ್ಷ 2 ಲಕ್ಷ ಬೀಳ್ತೈತಿ ಅಂತೇಳಿ ಅವ್ರದೊಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಕ್ಯಾಲ್ಕುಲೇಷನ್ ಮಾಡಿ ಅಮೌಂಟ್ ಎಕ್ಸಸ್ ಎಷ್ಟಾಗೈತಿ ಅಂತ ₹1 ಲಕ್ಷ ಕೋಟಿ ಮತ್ತೆ ಹೆಚ್ಚಿಗೆ ಆಗೈತಿ ಅಂತ ಹೇಳಿ ಅವರು ಸಭೆಯೊಳಗೆ ಡಿಸ್ಕಷನ್ ಮಾಡ್ತಾರೆ. 1 ಲಕ್ಷ ಕೋಟಿ ಹೆಚ್ಚಿಗೆ ಆಗೈತಿ ಅಂತ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಕನಾಮಿಕ್ ಕಟ್ ಮೋಷನ್ ಅನ್ನ ಮೂವ್ ಮಾಡ್ತಾರೆ. ನೋಡ್ರಿ ನಿತಿನ್ ಗಡ್ಕರಿ ಸಾಹೇಬ್ರವ್ರೆ, ನೀವು ₹2 ಲಕ್ಷ ಕೋಟಿ ಏನು ಮೂವ್ ಮಾಡ್ಯಾರಲ್ಲ, ಇದು ಅಷ್ಟು ಉಪಯೋಗ ಇಲ್ಲ. ಅಷ್ಟು ರೋಡ್ ಮಾಡಕ್ಕೆ ಕೇವಲ ₹1 ಲಕ್ಷ ಕೋಟಿ ಸಾಕ್ರಿ ಅಂತಾರ ಅವ್ರು. ನಾವು ಇಷ್ಟಕ್ಕೆ ಕೊಡ್ತೀವಿ, ಇಷ್ಟಕ್ಕೆ ನಾವು ಗ್ರಾಂಟ್ ಮಾಡ್ತೀವಿ, ನಿಮಗೆ ಸಂಚಿತ ನಿಧಿಯಿಂದ ಬಳಕೆ ಮಾಡಕ್ಕೆ ಇಷ್ಟಕ್ಕನ ಗ್ರಾಂಟ್ ಮಾಡ್ತೀವಿ. ದಟ್ಸ್ ಆಲ್. ಅವಾಗ ಡಿಮ್ಯಾಂಡ್ ಪರ್ ಗ್ರಾಂಟ್ ಏನಕ್ಕೆ ಇರ್ತೈತಿ? 2 ಲಕ್ಷ ಕೋಟಿ ಇರ್ತೈತಿ. ಇವರಿಗೆ ಸಿಗೋದೆಷ್ಟು? 1 ಲಕ್ಷ ಕೋಟಿ. 1 ವರ್ಷದೊಳಗ ಆ ರೋಡ್ ಅನ್ನ ಎಷ್ಟೇ ಇರ್ತಾರೆ ಅವರು. ನಾನು 10,000 ಕಿಲೋಮೀಟರ್ ರೋಡ್ ಮಾಡ್ತೀನಿ ಅಂತಾನೆ ಹೇಳಿರ್ತಾರೆ, ಏನೋ ಒಂದು ಹೇಳಿರ್ತಾರೆ. ಅದಕ್ಕೆ 2 ಲಕ್ಷ ಕೋಟಿ ಬೇಕಂತ ಹೇಳಿರ್ತಾರೆ. ಇವರು ಕ್ಯಾಲ್ಕುಲೇಷನ್ ಮಾಡ್ತಾರೆ. 10,000 ಕಿಲೋಮೀಟರ್ ರೋಡ್ ಮಾಡಕ ಕೇವಲ 1 ಲಕ್ಷ ಕೋಟಿ ಸಾಕು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಉಳಿದ ಅಮೌಂಟ್ ಅನ್ನ ಕಟ್ ಮಾಡ್ತೀವಿ ಅಂತ ಕಟ್ ಮಾಡ್ತಾರೆ. ಇದನ್ನ ಎಕನಾಮಿಕ್ ಕಟ್ ಮೋಷನ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಪಾಲಿಸಿ ಕರೆಕ್ಟ್ ಇರ್ತೈತಿ, ಪ್ಲಾನ್ ಕರೆಕ್ಟ್ ಇರ್ತೈತಿ, ಯೋಜನೆ ಕರೆಕ್ಟ್ ಇರ್ತೈತಿ, ಆದ್ರೆ ಎಕ್ಸೆಸ್ ಅಮೌಂಟ್ ಅನ್ನ ಖರ್ಚು ಮಾಡ್ತಿರ್ತಾರೆ. ಇದನ್ನ ಕರ್ಟೇಲ್ ಮಾಡುವ ಸಲುವಾಗಿ ಎಕನಾಮಿಕ್ ಕಟ್ ಮೋಷನ್ ಅನ್ನ ಮೂವ್ ಮಾಡ್ತಾರೆ. ಇದು ನಮಗೆ ಗೊತ್ತಿರಬೇಕು. ಅದೇ ಹೇಳೋದಲ್ಲ, ಮನ್ಯಾಗ ನಾವೇ ಏನ್ ಮಾಡ್ತೀವಿ ಅಂತಂದ್ರೆ ಶಾಂತಿಗೆ ಹೋಗಿರ್ತೀವಿ, ಬದ್ನಿಕಾಯಿ, ಚೌಳಿಕಾಯಿ, ಉಳ್ಳಿಗಡ್ಡಿ ಎಲ್ಲಾನು ತಗೊಂಡ್ಬರ್ತೀವಿ. ನಮ್ಮಂತವ್ರು ಏನ್ ಮಾಡ್ತಾರ ಅಂತಂದ್ರೆ ಎಲ್ಲಾದ್ರದ ಮೇಲೆ ₹4 ಹೆಚ್ಚಿಗೆ ಹೇಳ್ತೀವಿ ಮನ್ಯಾಗ. 1 ಕೆಜಿ ಮೇಲೆ ₹4 ಹೇಳ್ತೀವಿ. ಉಳ್ಳಿಗಡ್ಡಿ ₹10 ಕೆಜಿ ಇತ್ತು ಅಂತಂದ್ರೆ ಅದಕ್ಕೆ ನಾವು ₹14 ಹಚ್ಕೊಂತೀವಿ. ಯಾಕಂದ್ರೆ ಮ್ಯಾಗಿನ ₹4 ನಮಗ್ ಬೇಕಲ್ಲ. ಹೌದಾ? ಅದಕ್ಕೆ ಮನ್ಯಾಗ ನಮ್ಮ ಅಕ್ಕ ತಂಗಿ ಅವ್ರು ಏನಾರ ಇದ್ರು ಅಂದ್ರೆ ಬೇ ಅಲ್ಲಿ ಮೈದಲ್ಕಿನ ಮನ್ಯಾನ ₹10 ಕೆಜಿ ತೊಗೊಂಬಂದ್ರೆ ₹14 ಕೆಜಿ ತೊಗೊಂಬಂದ ನೋಡಿ ಜೋಕ್ಮಾರ್ ಅಂತೇಳಿ ಬೈತಾರ. ಬೇದ ತಿಂದ ಮ್ಯಾಗಿನ ₹4 ಇಸ್ಕೋರ ಒಂದ್ ಕಡೆ ಅಂತೇಳಿ ಇಸ್ಕೋತಾರ. ಇದು ಎಕನಾಮಿಕ್ ಕಟ್ ಮೋಷನ್ ಹಂಗೆ ಇರ್ತದೆ. 2 ಲಕ್ಷ ಕೋಟಿ ಇದ್ದನ್ನ 1 ಲಕ್ಷ ಕೋಟಿ ಇಳಿಸ್ತಾರೆ. ಯಾಕೆ ಇಳಿಸ್ತಾರ ಅಂತಂದ್ರೆ ಅವ್ರಿಗೆ ಗೊತ್ತಿರ್ತೈತಿ ನೀ ಖರ್ಚನ್ನ ಹೆಚ್ಚಿಗೆ ಹಾಕಿ ಅಂತ ಹೇಳಿ. ಅಂದ್ರೆ ಹಣದ ಪೋಲನ್ನ ತಡೆಯುವ ಸಲುವಾಗಿ, ಫಾರ್ ದಿ ಪರ್ಪಸ್ ಆಫ್ ದಿ ಕರ್ಟೇಲ್ ಟು ದಿ ಎಕ್ಸೆಸಿವ್ ಎಕ್ಸ್ಪೆಂಡಿಚರ್ ಆಫ್ ದಿ ಮನಿ ಫಾರ್ ದಟ್ ಪ್ಲಾನ್. ಆ ಯೋಜನೆಗಾಗಿ ಹೆಚ್ಚಿನ ಹಣವನ್ನು ವಿನಿಯೋಗಿಸೋದನ್ನ ತಡಿತೈತಿ. ಗೊತ್ತಾಯ್ತು? ಅದಕ್ಕೆ ಎಕನಾಮಿಕ್ ಕಟ್ ಮೋಷನ್ ಅಂತಾರ. ಇದನ್ನ ನಮ್ಮ ಮನಿಯೊಳಗೂ ಬಳಸ್ತೀವಿ, ಎಕನಾಮಿಕ್ ಕಟ್ ಮೋಷನ್. ಎಕನಾಮಿಕ್ ಕಟ್ ಮೋಷನ್ ಅನ್ನ ಮನಿಯೊಳಗೂ ಬಳಸ್ತೀವಿ, ಗೊತ್ತಿರ್ಬೇಕು. ಯಾರೊಬ್ರು ಹೇಳ್ತಾರೆ ನನ್ನ ಸಾಲಿಗೆ ಫೀಸು ₹15,000 ಕಳ್ಯಾರು ಅಂತ ಹೇಳಿ. ಅವಾಗ ಇನ್ನೊಬ್ರು ಮಂದಿ ಹೇಳ್ತಾರೆ ಆ ಸಾಲಿಗೆ ಯಾಕಸ್ತು, ಈ ಸಾಲಿ ಎಜುಕೇಶನ್ ಬಾರಿ ಫಾರ್ವರ್ಡ್ ಐತಿ, ಮತ್ತೆ ಫೀಸು ಕಡಿಮೆ ಐತಿ, ಅದು ₹10,000 ಫೀಸ್ ಕೇಳಕೈತಿ, ಅಲ್ಲಿ ಹಚ್ಚರಿ ಅಂತ ಹೇಳ್ಬಿಡ್ತಾರ ಅವರು. ಆವಾಗ ನಮ್ಮ ಎಕನಾಮಿಕ್ ಕಟ್ ₹5,000 ಕಟ್ ಆಕೈತಿ. ಮನ್ಯಾಗ ಅಪ್ಪ ಹೇಳ್ತಾನೆ, ನೀ ಎಲ್ಲರ ಹಚ್ಕೋ ಸಾಲಿಗೆ, ನಾ ಕೊಡೋದು ಇಷ್ಟ ನೋಡಪ್ಪ ₹10,000. ನಿನ್ನ ಸಾಲಿ ಫೀಸ್ ಕೊಡೋದು ₹10,000 ಅಷ್ಟೇನ. ನೀ ಏನು ಎಲ್ಲರ ಹಚ್ಕೋ, ಹಳ್ಳಿಗರ ಹಚ್ಕೋ ಇಲ್ಲ ದಿಲ್ಲಿಗರ ಹಚ್ಕೋ, ನನಗೆ ಗೊತ್ತಿಲ್ಲ. ಅಲ್ಲಿ ಹೇಳಕತ್ತೈತಿಲ್ಲ ಅವ್ನು ಕಡಿಮೆ ಐತಿ ಅಲ್ಲಿ ಫೀಸ್ ಅಂತೇಳಿ ಅಲ್ಲಿ ಹಚ್ಕೋ, ನನಗೇನು ಗೊತ್ತಿಲ್ಲ, ನಾ ಕೊಡೋದು ಇಷ್ಟ ಅಂತ ಹೇಳ್ತಾನ. ಇದನ್ನ ಎಕನಾಮಿಕ್ ಕಟ್ ಮೋಷನ್ ಅಂತ ಕರೀತಾರೆ. ಇದು ಫ್ಯಾಮಿಲಿ ಎಕನಾಮಿಕ್ ಕಟ್ ಮೋಷನ್. ಬಜೆಟ್ ಎಕನಾಮಿಕ್ ಕಟ್ ಮೋಷನ್ ಆಗಲೇ ಹೇಳಿದ್ವಿ, ಆಯ್ತಾ? ಗೊತ್ತಿರ್ಬೇಕು. ಅಂದ್ರೆ ಎಕನಾಮಿಕ್ ಕಟ್ ಮೋಷನ್ ಒಳಗ ಒಂದು ಸ್ಪೆಸಿಫಿಕ್ ಅಮೌಂಟ್ ಅನ್ನ ಕಟ್ ಮಾಡ್ತಾರೆ. ನಿರ್ದಿಷ್ಟಪಡಿಸಿದ ಅಮೌಂಟ್ ಅನ್ನ ಕಟ್ ಮಾಡ್ತಾರೆ, ಸ್ಪೆಸಿಫಿಕ್ ಅಮೌಂಟ್ ಅನ್ನ ಕಟ್ ಮಾಡ್ತಾರೆ. ಇದು ಗೊತ್ತಿರಬೇಕು. ₹100 ಒಳಗಿಂದ ₹20 ಕಟ್ ಮಾಡ್ಬೋದು, ₹10 ಕಟ್ ಮಾಡ್ಬೋದು.
ಹೌದಾ? ಇದು ಎಕನಾಮಿಕ್ ಕಟ್ ಮೋಷನ್. ಎಲ್ಲಾನು ಕಟ್ ಮಾಡ್ತಾರನ್ನತ್ತೆ ಇಲ್ಲ, ಎಲ್ಲಾನು ಕಟ್ ಮಾಡ್ತಾರನ್ನತ್ತೆ ಕೇಳಿದ್ರೆ ಇಲ್ಲ. ಬಿಕಾಸ್ ಆಫ್ ವಾಟ್? ಇದು ಎಕನಾಮಿಕ್ ಕಟ್ ಮೋಷನ್. ಎದ್ರ ಸಂಬಂಧ ಕಟ್ ಮಾಡ್ತಾರೋ ಅಂತಂದ್ರೆ ಆ ಯೋಜನೆಗೆ ಸಂಬಂಧಿಸಿದಂತೆ ನೀನು ಹಣವನ್ನ ಹೆಚ್ಚಿಗೆ ಖರ್ಚು ಮಾಡಕತ್ತಿರೋದ್ರಿಂದ ಅದನ್ನ ಅಷ್ಟು ಅಮೌಂಟ್ ಅನ್ನ ಕಟ್ ಮಾಡ್ತಾರೆ. ಅದನ್ನ ಬಿಟ್ರೆ ಮತ್ತೆ ಏನಿಲ್ಲ. ಇನ್ನೊಂದು ಬರ್ತೈತಿ ಟೋಕನ್ ಕಟ್. ಅದೇನೈತಿ ಹೇಳಿ ನೋಡೋಣ. ಯಾವುದು? ಟೋಕನ್ ಕಟ್ ಮೋಷನ್. ಟೋಕನ್ ಕಟ್ ಮೋಷನ್ ಇದೇನು ಅಂತ ಕೇಳಿದ್ರೆ, ಇದು ಅಮೌಂಟ್ ಅನ್ನ ಕಟ್ ಮಾಡ್ತೈತಿ. ಎಷ್ಟು ಅಮೌಂಟ್ ಅನ್ನ ಕಟ್ ಮಾಡ್ತೈತಿ ಅಂತ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಯಾರು? ರೈಲ್ವೆ ಮಿನಿಸ್ಟರ್ ಅವರು. ಒಟ್ಟ ಒಬ್ಬೊಬ್ರು ವಿಚಿತ್ರ ತಗೊಳ್ಳೋಣ. ರೈಲ್ವೆ ಮಿನಿಸ್ಟರ್ ಅವರು ಬುಲೆಟ್ ರೈಲ್ ಅನ್ನ ತಯಾರು ಮಾಡಕ್ಕೆ, ಬುಲೆಟ್ ರೈಲ್ ಯೋಜನೆಗೆ ಸಂಬಂಧಿಸಿದಂತೆ ಅಮೌಂಟ್ ಅನ್ನ ಕೇಳಿರ್ತಾರೆ, ಡಿಮ್ಯಾಂಡ್ ಅನ್ನ ಕೇಳಿರ್ತಾರೆ, ಡಿಮ್ಯಾಂಡ್ ಫಾರ್ ಗ್ರಾಂಟ್ ಅನ್ನ ಕೇಳಿರ್ತಾರೆ. ನನಗೆ ಇಷ್ಟು ಅಮೌಂಟ್ ಕೊಡ್ರಿ ಅಂತೇಳಿ ಭವತಿ ಭಿಕ್ಷಾಂದೇಹಿ ಅಂದಿರ್ತಾರ ಅವ್ರು ಲೋಕಸಭೆಯಲ್ಲಿ ನಿಂತ. ಲೋಕಸಭೆ ಹಂಗೆ ನೋಡ್ರಿ, ದೊಡ್ಡ ಯಜಮಾನರು ಎಲ್ಲರೂ ಪ್ರಧಾನಮಂತ್ರಿ ಹಿಡ್ಕೊಂಡು ಎಲ್ಲರೂ ಅಲ್ಲಿ ನಿಂತ ಭವತಿ ಭಿಕ್ಷಾಂದೇಹಿ ಅನ್ನಬೇಕ. ಅದನ್ನ ಬಿಟ್ರೆ ಗತಿನೇ ಇಲ್ಲ. ನಾನ್ ಗೌರ್ಮೆಂಟ್ ನಡೆಸ್ತೀನಿ, ನಾ ಹೇಳ್ದಂಗೆ ದುಡ್ಡು ಕೊಟ್ರಿ ಅಂತಂದ್ರೆ ಇಲ್ಲ, ಅಲ್ಲಿ ಹೋಗಿ ಭವತಿ ಭಿಕ್ಷಾಂದೇಹಿ ಅನ್ಬೇಕು, ಅವ್ರು ಹಾಕಬೇಕು. ಇದೈತೆ. ಬುಲೆಟ್ ರೈಲ್ ಸಂಬಂಧ ಒಂದು ಯೋಜನೆಯನ್ನ ತಗೊಂಡ್ಬಂದಿರ್ತಾರೆ. ಆ ಬುಲೆಟ್ ರೈಲ್ಗೆ ವಾರ್ಷಿಕವಾಗಿ ಖರ್ಚನ್ನ ಒಂದು 50,000 ಕೋಟಿಯನ್ನ ಕೇಳಿರ್ತಾರ. 50,000 ಕೋಟಿ ರೂಪಾಯಿ ಬೇಕಾಗ್ತೈತ್ರಿ. ಅದ್ರ ಟ್ರೈನ್ ಅನ್ನ ಬಿಲ್ಡ್ ಮಾಡಕ, ಹಳಿ ಹಾಕಾಕ, ಬಟ್ ಏನ ರೈಲ್ವೆಗೆ ಸಂಬಂಧಿಸಿದಂತೆ 50,000 ಕೋಟಿ ರೂಪಾಯಿ ಬುಲೆಟ್ ಟ್ರೈನಿಗೆ ಸಂಬಂಧಿಸಿದಂತೆ ಅಂತ ಕೇಳಿರ್ತಾರ. ಅವಾಗ ಈ ಲೋಕಸಭೆದವರು ಚರ್ಚೆ ಮಾಡ್ತಾರೆ. ಇವ್ರ ಮಕ್ಕಳೆಲ್ಲ ಚಾಲು ಮಕ್ಕಳ ಇರ್ತಾರ. ಎಲ್ಲಾನು ಚರ್ಚೆ ಮಾಡಿ ಏನ್ ಅನ್ಕತಿ ಅಂತಂದ್ರೆ, ಇದ್ರಾಗ ಯಾವುದೋ ಒಂದು ಪಾಯಿಂಟ್ ಅವ್ರಿಗೆ ಮಿಸ್ ಹೊಡಿತಿರ್ತೈತಿ. ಒಟ್ಟ ಒಂದು ಪಾಯಿಂಟ್, ಈ ಯೋಜನೆ ಒಳಗ ಒಂದು ಸಿಂಗಲ್ ಪಾಯಿಂಟ್ ಮಿಸ್ ಹೊಡಿತಿರ್ತೈತಿ. ಆ ಸಿಂಗಲ್ ಪಾಯಿಂಟ್ ಮಿಸ್ ಹೊಡಿತಿರ್ತೈತಿ. ಅದನ್ನ ಈ ಮಿನಿಸ್ಟ್ರಿಗೆ ಹೆಂಗ್ ಹೇಳುದು? ಅದಕ್ಕೆ ಅವ್ರು ಏನ್ ಮಾಡ್ತಾರ ಅಂದ್ರೆ ಟೋಕನ್ ಕಟ್ ಮೋಷನ್ ಅನ್ನ ಮೂವ್ ಮಾಡ್ತಾರೆ. ಟೋಕನ್ ಕಟ್ ಮೋಷನ್ ಅನ್ನ ಮೂವ್ ಮಾಡಿ ಏನ್ ಮಾಡ್ತಾರ ಅಂದ್ರೆ, ಕೇವಲ ಅದ್ರ ಒಳಗಿಂದ 50,000 ಕೋಟಿ ರೂಪಾಯಿ ಕೇವಲ 100 ರೂಪಾಯಿ ಕಟ್ ಮಾಡ್ತಾರೆ. 100 ರೂಪಾಯಿ, 100 ಕೋಟಿ ಅಲ್ಲ, 100 ರೂಪಾಯಿ. 50,000 ಕೋಟಿ ಒಳಗಿಂದ ಕೇವಲ 100 ರೂಪಾಯಿಯನ್ನ ಕಟ್ ಮಾಡ್ತಾರೆ. ಆವಾಗ ಮಿನಿಸ್ಟರ್ ಚಿಕ್ ಮಾಡ್ತಾನೆ, ಇದು ಯಾಕೆ 100 ರೂಪಾಯಿ ಕಟ್ ಆತು ಅಂತ ಹೇಳಿ. ಅವ್ ಹೇಳ್ತಾರೆ, ನೋಡ್ಪ ಇಂಥದೊಂದು ಪಾಯಿಂಟ್ ಸರಿ ಇಲ್ಲ, ನಿಂದು ಪ್ಲಾನು ಕರೆಕ್ಟ್ ಐತಿ, ಬಜೆಟ್ ಕರೆಕ್ಟ್ ಐತಿ, ನೀನ್ ಹಾಕಿರ್ತಕ್ಕಂಥ ಅಮೌಂಟು ಕರೆಕ್ಟ್ ಐತಿ, ಇದೊಂದು ಪಾಯಿಂಟ್ ನನಗೆ ಸರಿ ಬರಲಿಲ್ಲ. ಅದಕ್ಕೆ ನೀ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ತಿದ್ದುಪಡಿ ಮಾಡ್ಕೋಬೇಕು. ಅದಕ್ಕೆ ನಾವು 100 ರೂಪಾಯಿ ಕಟ್ ಮಾಡ್ತೀವಿ. ಆ ಯೋಜನೆ ಒಳಗಿಂದ 100 ರೂಪಾಯಿ ಕಟ್ ಮಾಡ್ತೀವಿ. ಇದನ್ನ ಟೋಕನ್ ಕಟ್ ಅಂತ ಕರೀತಾರೆ. ನೆನಪಿರ್ಬೇಕು. ಒಟ್ಟ ಪೂರ ಯೋಜನೆಗಿನ ದುಡ್ಡು ಕೊಡಲಾರದೆ ಕೇವಲ 100 ರೂಪಾಯಿ ಕೊಡ್ತೀನಿ ಅನ್ನೋದು ಪಾಲಿಸಿ ಕಟ್ ಮೋಷನ್. ಕೇವಲ ಯೋಜನೆ ಒಳಗಿಂದು 100 ರೂಪಾಯಿ ಕಟ್ ಮಾಡ್ತೀನಿ ಅನ್ನೋದು ಟೋಕನ್ ಕಟ್ ಮೋಷನ್. ಇನ್ನು ಎಕನಾಮಿಕ್ ಕಟ್ ಮೋಷನ್ ನಲ್ಲಿ ಒಂದು ನಿರ್ದಿಷ್ಟ ಪಡಿಸಿದ ಅಮೌಂಟ್ ಅನ್ನ ಕಟ್ ಮಾಡ್ತೀನಿ ಅನ್ನೋದು ಎಕನಾಮಿಕ್ ಕಟ್ ಮೋಷನ್. ಇದೆಲ್ಲ ಆದ ನಂತರ ಇನ್ನೊಂದು ಬರ್ತೈತಿ, ಗಿಲೋಟಿನ್ ಅಂತೇಳಿ. ಜಿಲೇಟಿನ್ ಅಲ್ಲ, ಗಿಲೋಟಿನ್. ಏನದು? ಗಿಲೋಟಿನ್. ಸರ್ ಇದೇನ್ರಿ ಹಿಂಗಂದ್ರ ಅಂತ ಕೇಳ್ಬೋದು. ಏನಾಗೈತಿ ಅಂತಂದ್ರೆ, ಬಜೆಟ್ ಮಂಡನೆ ಮಾಡ್ತಾರೆ. ಬಜೆಟ್ ಮಂಡನೆ ಮಾಡಿದ ನಂತರ ಅದರ ಪ್ರತಿಗಳನ್ನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ತಾರೆ. ಲೋಕಸಭೆ, ರಾಜ್ಯಸಭೆಗೆ ಸರ್ಕ್ಯುಲೇಟ್ ಮಾಡಿದ ನಂತರ ಅವರೆಲ್ಲ ಓದ್ಕೊಳಕ 3 ವಾರ ಟೈಮ್ ಇರ್ತೈತಿ. ಸಿಲೆಬಸ್ ಎಲ್ಲ ಮುಗಿದ ನಂತರ ಎಕ್ಸಾಮ್ಗೆ ಓದ್ಕೊಳಕ್ ಹುಡುಗರಿಗೆ ಬಿಟ್ಟಿರ್ತಾರಲ್ಲ 1 ತಿಂಗಳ ಗಟ್ಟಲೆ, ಹಂಗ ಇದು ಅಲ್ಲಿ ಲೋಕಸಭೆ ಸದಸ್ಯರು, ರಾಜ್ಯಸಭೆ ಸದಸ್ಯರಿಗೆ ಬಜೆಟ್ ಮಂಡನೆ ಮಾಡಿದ ನಂತರ ಆ ಪೇಪರ್ ಅನ್ನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ತಾರೆ. ಬಜೆಟ್ ಪೇಪರ್ ಅನ್ನ ಸರ್ಕ್ಯುಲೇಟ್ ಮಾಡಿದ ನಂತರ 3 ವಾರಗಳ ಟೈಮ್ ಬಿಡು ಇರ್ತೈತಿ. ಯಾಕೆ ಬಿಡು ಇರ್ತೈತಿ ಅಂತಂದ್ರೆ, ಇವರೆಲ್ಲಾರನ್ನು ಓದ್ಕೊಲಿ, ಅರ್ಥ ಮಾಡ್ಕೊಲಿ ಅಂತ. ಅಂದ್ರೆ ಒಂದೇ ದಿನಕ್ಕೆ ಇವ್ರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ, ಅದು ಗೊತ್ತೂ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಇವ್ರು ಅಂತಂದ್ರೆ, 3 ವಾರದೊಳಗ ಓದ್ಕೊಂಡು ರೆಡಿ ಆಗ್ಬೇಕು. ಅದಕ್ಕೆ ಡಿಸ್ಕಷನ್ಗೆ. ಅವಾಗ ಡಿಸ್ಕಷನ್ ಲೋಕಸಭೆದೊಳಗೆ ನಡೀತೈತಿ. ಅವಾಗ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಎಲ್ಲಾನು ಅಲ್ಲೇನು ನಡೀತಿರ್ತವೆ. ಡಿಸ್ಕಷನ್ ನಡೀತಿರ್ತೈತಿ. ಡಿಸ್ಕಷನ್ ಒಳಗೆ ಕೆಲವೊಂದಿಷ್ಟು ಮೇಜರ್, ಬಹಳ ಪ್ರಮುಖ ಖಾತೆಗಳ ಬಗ್ಗೆ ಡಿಸ್ಕಷನ್ ನಡೀತೈತಿ. ಫಾರ್ ಎಕ್ಸಾಂಪಲ್ ಡಿಫೆನ್ಸ್, ರೈಲ್ವೆ, ಅಗ್ರಿಕಲ್ಚರ್, ಇವು ಬಹಳ ಇಂಪಾರ್ಟೆಂಟ್. ಇದೇನು ಆಮೇಲೆ ಹೋಮ್ ಮಿನಿಸ್ಟ್ರಿ, ಇಂಪಾರ್ಟೆಂಟ್ ಮಿನಿಸ್ಟ್ರಿಗಳು. ಈ ಮಿನಿಸ್ಟ್ರಿಗಳನ್ನ ತಗೊಳಕನ ಬಡದಾಡ್ತಿರ್ತಾರೆ. ಪ್ರಧಾನಮಂತ್ರಿ ಹುದ್ದೆ ಒಂದನ್ನ ಬಿಟ್ರೆ ಕೆಳಗಿನ ಇವೆಲ್ಲಾನು ಬಾರಿ ಇಂಪಾರ್ಟೆಂಟ್ ಪೋಸ್ಟ್ಗಳು. ಅದಕ್ಕೆ ಹೋಮ್ ಮಿನಿಸ್ಟ್ರಿ ನನಗೆ ಬೇಕು, ಡಿಫೆನ್ಸ್ ಮಿನಿಸ್ಟ್ರಿ ನನಗೆ ಬೇಕು, ರೈಲ್ವೆ ಮಿನಿಸ್ಟ್ರಿ ನನಗೆ ಬೇಕು, ಅಗ್ರಿಕಲ್ಚರ್ ಮಿನಿಸ್ಟ್ರಿ ನನಗೆ ಬೇಕು ಅಂತೇಳಿ ಎಲ್ಲ ಕೇಳ್ತಿರ್ತಾರೆ. ಚಲೋ ಮಿನಿಸ್ಟ್ರಿ ಕಮಾಯಿ ಬರೀ ಇರ್ತೈತಿ. ಎಲ್ಲರ ಬಗ್ಗೆ ಮಾತಾಡೋದಿಲ್ಲ, ಬಟ್ ಮಾಡಿದಲ್ಲ ಹಿಂಗೇನೆ. ಇರ್ಲಿ, ಅದಕ್ಕೆ ಕೇಳ್ತಿರ್ತಾರೆ. ಕೇಳಿದಾಗ ಡಿಸ್ಕಷನ್ ನಡೀತೈತಿ, ಎಲ್ಲಾನು ಮಾಡ್ತಾರೆ. ಈ ಕೆಲವೊಂದಿಷ್ಟು ಪ್ರಮುಖ ಖಾತೆಗಳಿಗೆ ಸಂಬಂಧಿಸಿದಂತೆ ಡಿಸ್ಕಷನ್ ನಡೀತೈತಿ. ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅತಿ ಹೆಚ್ಚು ದುಡ್ಡು ಅಲೋಕೇಶನ್ ಆಗಿರೋದು ಇವಕ್ಕಿರ್ತೈತಿ. ಇವೆಲ್ಲ ಡಿಸ್ಕಷನ್ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ಗಳದ್ದು ಏನು ಡಿಸ್ಕಷನ್ ಆಗಂಗಿಲ್ಲ. ಪಶುಸಂಗೋಪನೆ, ಮೀನುಗಾರಿಕೆ, ಇವಕ್ಕೆ ಯಾವುದಕ್ಕೂ ಡಿಸ್ಕಷನ್ ಆಗಂಗಿಲ್ಲ. ಆದ್ರೆ ಬಜೆಟ್ ಅನ್ನ ವಿದಿನ್ ಟೈಮ್ಗಳು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅಂದ್ರೆ 2 ತಿಂಗಳ ಅವಧಿ ಒಳಗನ ಅದನ್ನ ಏನ್ ಮಾಡಬೇಕಾಗಿರ್ತೈತಿ ಅಂದ್ರೆ ಪಾಸ್ ಮಾಡಬೇಕಾಗಿರುತ್ತೆ. ಅವಾಗ ಅದನ್ನ ಏನ್ ಮಾಡ್ತಾರ ಗೊತ್ತಾನೆ, ಯಾವ್ದು ಚರ್ಚೆನೂ ಇಲ್ಲ, ಏನೂ ಇಲ್ಲ, ತಡ ಪಾಸ್ ಮಾಡಿದ್ರು ಮತ್ತೆ ಹಾಕಿಬಿಡ್ತಾರೆ. ಈಗ ಡಿಸ್ಕಷನ್ ಆದ ನಂತರ ವೋಟಿಂಗಿಗೆ ಹೋಗ್ಬೇಕದು. ಇಲ್ಲಿ ವಿದೌಟ್ ಡಿಸ್ಕಷನ್, ಏನು ಡಿಸ್ಕಷನ್ ಮಾಡ್ಲಾರ್ದೆ ವೋಟಿಂಗಿಗೆ ಹೋಗ್ಬಿಡ್ತೈತಿ. ಅವಾಗ ಅಲ್ಲಿ ವೋಟ್ ಮಾಡಿ ಪಾಸ್ ಮಾಡ್ಕೊಂತಾರೆ. ಅದನ್ನ ಗಿಲೋಟಿನ್ ಅಂತ ಕರೀತಾರೆ. ಸರ್ ಈ ವರ್ಡ್ ಎಲ್ಲಿದ್ದ ಬತ್ರಿ ಅಂತ ಕೇಳ್ಬೋದು ನೀವು.
ವೇರ್ ಡಿಡ್ ದಿಸ್ ವರ್ಡ್ ಇಸ್ ಕಮ್ಸ್ ಫ್ರಾಮ್ ಅಂತ ಹೇಳಿ ಕೇಳಿದ್ರೆ ದಿಸ್ ವರ್ಡ್ ಇಸ್ ಕಮ್ಸ್ ಫ್ರಾಮ್ ಪ್ರಾನ್ಸ್. ಎಲ್ಲಿದ ಬಂತಂದ್ರೆ ಫ್ರಾನ್ಸ್ ಇಂದ ಬಂತು. ಅಲ್ಲಿ ಏನಾಕಿತ್ತು ಅಂದ್ರೆ ಇದೊಂದು ಮಷಿನ್ ಇದೆ, ಗಿಲೋಟಿನ್ ಮಷಿನ್. ಏನಪ್ಪಾ ಅಂತಂದ್ರೆ ವಿಶೇಷ ಹೇಳ್ತೀನಿ ಅದನ್ನ ಒಂದು. ಇದು ಗಿಲೋಟಿನ, ಇದು ಎಲ್ಲಿದ್ದ ಬಂತು ಅಂತಂದ್ರೆ ಫ್ರಾನ್ಸ್ದಿಂದ ಬಂತು ವರ್ಡ್. ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಮೊದಲು ಫ್ರಾನ್ಸ್ ಒಳಗ ರಾಜಶಾಹಿ ಆಡಳಿತ ಇತ್ತು, ಕಿಂಗ್ಶಿಪ್ ಇತ್ತು, ರಾಜರು ಆಡಳಿತ ಮಾಡ್ತಿದ್ರು. ಯಾರು ರಾಜರ ವಿರುದ್ಧ ಮಾತಾಡ್ತಿದ್ರು ನೋಡಿ ಅವ್ರ ವಿರುದ್ಧ ರಾಜ್ಯದ್ರೋಹ, ಯಾವ ದ್ರೋಹ, ರಾಜ್ಯದ್ರೋಹ ಆಪಾದನೆಯನ್ನು ಮಾಡ್ತಿದ್ರು. ರಾಜ್ಯದ್ರೋಹ ಆಪಾದನೆಯನ್ನು ಮಾಡಿದ ತಕ್ಷಣ ಎನ್ಕ್ವೈರಿ ಇಲ್ಲ ಏನೂ ಇಲ್ಲ, ಸೀದಾ ಗಿಲೋಟಿನ್ ಅಂತಕ್ಕಂಥ ಯಂತ್ರಕ್ಕೆ ತಂದು ಸಾಯಿಸ್ತಿದ್ರು. ಅದು ಗಿಲೋಟಿನ್ ಅಂತಕ್ಕಂಥ ಯಂತ್ರ ಹೆಂಗಿತ್ತು ಅಂತಂದ್ರೆ ನಮ್ಮಲ್ಲಿ ಕಂಕಿಕೋರಿ ಕೊಯ್ತಾದು ಇರ್ತವೆ, ಅಂದ್ರೆ ದನಗಳಿಗೆ ಮೇವು ಹಾಕಕ್ಕೆ ಕೊಯ್ತಾ ಯೂಸ್ ಮಾಡ್ತಿರ್ತಾರೆ. ಅದ್ ಹೆಂಗಿರ್ತೈತಿ ಅಂತಂದ್ರೆ ಹಿಂಗೊಂದು ಪ್ಲೇಟ್ ಇರ್ತೈತಿ, ಕೆಳಗ ಈ ರೀತಿ ಇರ್ತೈತಿ, ಆಮೇಲೆ ಇಲ್ಲೊಂದು ಹರಕವಾಗಿರ್ತಕ್ಕಂಥ ಚಾಕು ಕುಣಿಸಿರ್ತಾರೆ, ಆಮೇಲೆ ಇಲ್ಲೊಂದು ಅದಕ್ಕೆ ಒತ್ತಾಕ ಒಂದು ಇದನ್ನ ಮಾಡಿರ್ತಾರೆ, ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ಶೆಳೆಯನ್ನು ಕುಣಿಸಿರ್ತಾರೆ. ಇಲ್ಲಿ ಮಿಡಲ್ದಾಗ ಮೇವು ಹಾಕ್ತಾರ ಇಲ್ಲ ಕಣಿಕೆ ಹಾಕ್ತಾರ, ಏನೋ ಹಾಕಿ ಹಿಂಗೆ ಹಿಚಿಕಿರುವಂದ್ರೆ ಕಟ್ ಹಾಕತ್ತೆ. ಈ ರೀತಿಯಾಗಿರ್ತಕ್ಕಂಥ ಮಷಿನ್ ಇರೋದು. ಅಲ್ಲೇ ಮಾಡ್ತಿರೋದು ಮನುಷ್ಯರನ್ನ ಚೆಂಡು ಹೋದಲ್ಲಿ ಇಡೋದು, ಆಮೇಲೆ ಹಿಚಿಕ್ ಬಿಡೋದು, ಚೆಂಡ ಆ ಕಡೆ ದಡ ಈ ಕಡೆ. ಇದನ್ನ ನಾವೇನತೆ ಕರಿತಿದ್ರು, ಇದನ್ನ ಏನತೆ ಕರಿತಿದ್ರು, ಅದು ಗಿಲೋಟಿನ್ ಮಷಿನ್ ಅಂತ ಕರಿತಿದ್ರು. ಯಾವ ಮಷಿನ್? ಗಿಲೋಟಿನ್ ಮಷಿನ್ ಅಂತೇಳಿ. ಎದಕ್ಕೆ ಬಳಸ್ತಿದ್ರು? ರಾಜದ್ರೋಹದ ವಿರುದ್ಧ ಮನುಷ್ಯರನ್ನ ಬಲಿ ಕೊಡಕ್ಕೆ. ಇದನ್ನ ಬಲಿ ಕೊಡೋ ಯಂತ್ರ ಇದು. ಗಿಲೋಟಿನ್ ಅಂದ್ರೆ ಬಲಿ ಕೊಡೋ ಯಂತ್ರ. ಇದೇ ಪದವನ್ನ ಎಲ್ಲಿ ಬಳಕೆ ಮಾಡ್ತಾರೋ? ಬಜೆಟ್ನೊಳಗೆ ಗಿಲೋಟಿನ್ ಅಂತಕ್ಕಂಥ ಪದವನ್ನ ಬಳಕೆ ಮಾಡ್ತಾರೆ. ಎಲ್ಲಾನು ಬಲಿ ಕೊಟ್ಬಿಡೋದು, ಚರ್ಚೆ ಮಾಡ್ಲಾರ್ದ, ವಿಚಾರಣೆ ಮಾಡ್ಲಾರ್ದ, ಏನು ಇಲ್ದ ಪಾಸ್ ಮಾಡಿಬಿಡೋದನ್ನ ಗಿಲೋಟಿನ್ ಅಂತ ಕರೀತಾರೆ. ನೆನಪಲ್ಲಿ ಇರ್ಬೇಕು, ಜಿಲೇಟಿನ್ ಅಲ್ಲ, ಗಿಲೋಟಿನ್. ಇದೊಂದು ಪದವನ್ನ ನೆನಪಿಡ್ರಿ. ಏನೇನ್ ನೋಡಿದ್ವಿ? ಕಟ್ ಮೋಷನ್ಗಳ ಬಗ್ಗೆ ತಿಳ್ಕೊಂಡ್ವಿ. ಅದ್ರೊಳಗೆ ಒಂದನೇದು ಪಾಲಿಸಿ ಕಟ್ಟು, ಎರಡನೇದು ಎಕನಾಮಿಕ್ ಕಟ್ಟು, ಮೂರನೇದು ಟೋಕನ್ ಕಟ್ಟು. ಇದು 100 ರೂಪಾಯಿನ ಕಡಿಮೆ ಮಾಡ್ತೈತಿ, ಇದು ಎಲ್ಲಾನು ಕಡಿಮೆ ಮಾಡಿ 1 ರೂಪಾಯಿಗೆ ತಂದಿಡ್ತೈತಿ, ಇದು ಸ್ಪೆಸಿಫಿಕ್ ಅಮೌಂಟ್ ಅನ್ನ ಕಟ್ ಮಾಡ್ತೈತಿ. ಇಷ್ಟು ಗೊತ್ತಿರಬೇಕ, ಹೌದಾ? ಇದಿಷ್ಟು ಮಾಹಿತಿ ಆರ್ಟಿಕಲ್ 113 ಬಗ್ಗೆ. ಇನ್ನು ಒಂದಿಷ್ಟು ಕ್ವಶನ್ಗಳಿದಾವೆ, ಅವುಗಳನ್ನು ಚರ್ಚೆ ಮಾಡಿ ಕ್ಲಾಸ್ ಅನ್ನ ಬಂದ್ ಮಾಡಿ ಬಿಡೋಣ. ಇಲ್ಲ ಬಂದಲ್ಲ, ಮುಗಿಸೋಣ. ಏನ್ ಕೇಳ್ತಾರೆ ನೋಡ್ರಿ ಕ್ವಶನ್. ಸಂವಿಧಾನದ 113ನೇ ವಿಧಿಯ ಪ್ರಕಾರ ಅಂದಾಜು ವೆಚ್ಚಗಳನ್ನು ಮೊದಲು ಎಲ್ಲಿ ಮಂಡಿಸಬೇಕು? ಅಂದಾಜರ ಇರ್ಲಿ, ಏನಾರ ಇರ್ಲಿ, ಒಟ್ಟ ಎಕ್ಸ್ಪೆಂಡಿಚರ್ಗೆ ಸಂಬಂಧಿಸಿದಂತೆ, ಹಣಕಾಸಿಗೆ ಸಂಬಂಧಿಸಿದಂತೆ, ಹಣದ ಮಸೂದೆಗೆ ಸಂಬಂಧಿಸಿದಂತೆ, ಒಟ್ಟ ದುಡ್ಡಿನ ಯಾವ ಏನಾರ ಇತ್ತು ಅಂದ್ರೆ ಅದನ್ನ ಫಸ್ಟ್ ಲೋಕಸಭೆ ಒಳಗನ ಮಂಡನೆ ಮಾಡಬೇಕು. ದಟ್ಸ್ ಆಲ್. ರಾಜ್ಯಸಭೆಗೆ ಯಾವುದೇ ಅಧಿಕಾರ ಇಲ್ಲ. ಜಂಟಿ ಅಧಿವೇಶನದ ಪ್ರಶ್ನೆ ಬರೋದಿಲ್ಲ. ರಾಷ್ಟ್ರಪತಿಗಳ ಕಚೇರಿಯನ್ನು ಸಂಸತ್ತನ ಅಲ್ಲಿ ಮಂಡನೆ ಮಾಡಕ್ಕೆ ಇಲ್ಲ, ಅಲ್ಲಿ ಮಂಡನೆ ಮಾಡಂಗಿಲ್ಲ. ಎಲ್ಲಿ ಮಂಡನೆ ಮಾಡಬೇಕು? ಕೇವಲ ಲೋಕಸಭೆ ಮಾತ್ರ. ರಾಷ್ಟ್ರಪತಿಗಳು ಹೇಳ್ತಾರೆ ಆರ್ಟಿಕಲ್ 112 ಪ್ರಕಾರ ಏನಂತೇಳಿ, ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ರಾಷ್ಟ್ರಪತಿಯವರ ಜವಾಬ್ದಾರಿ ಅದು ಲೋಕಸಭೆ ಮತ್ತು ರಾಜ್ಯಸಭೆಗಳ ಮುಂದೆ ಮಂಡಿಸಲೇಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತೈತೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಿದಿರುವಂತಂದ್ರೆ ಮುಗಿದೋಯ್ತು, ಅಲ್ಲಿಗೆ ರಾಷ್ಟ್ರಪತಿಗಳ ಕಚೇರಿಯ ಕೆಲಸ ಏನೂ ಇರೋದಿಲ್ಲ. ರಾಷ್ಟ್ರಪತಿಗಳ ಕಚೇರಿ ಒಳಗೆ ಎಲ್ಲರೂ ಕೂತು ಡಿಸ್ಕಷನ್ ಮಾಡಕ್ ಆಗೋದಿಲ್ಲ, ಸೀಟ್ ಕಡಿಮೆ ಇರ್ತವೆ. ಇರ್ಲಿ, ಇದೊಂದು. ಇನ್ನೊಂದು ನೋಡೋಣ. ಏನ್ ಹೇಳ್ತೈತಿ? ಆರ್ಟಿಕಲ್ 113ನೇ ವಿಧಿಯ ಅಡಿಯಲ್ಲಿ ಭಾರತದ ಸಂಚಿತ ನಿಧಿಯಿಂದ ಪಾವತಿಸಬೇಕಾದ ವೆಚ್ಚಗಳನ್ನ ಸಂಸತ್ತಿನಲ್ಲಿ ಏನೆಂದು ಕರೆಯುತ್ತಾರೆ? ಎಕ್ಸ್ಪೆಂಡಿಚರ್ ಶಾಲ್ ಬಿ ಪೇಡ್ ಬೈ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದಿ ಇಂಡಿಯಾ ಶಾಲ್ ಬಿ ಕಾಲ್ಡ್ ಆಸ್. ಏನಂತ ಕರಿತೀವಿ ಅಂತ ಕೇಳ್ತಾರ ಅವರು. ಅನುದಾನದ ಬೇಡಿಕೆಗಳು, ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್ ಅನ್ನತ್ತೆ ಕೇಳ್ತಾರ ಅಂದ್ರೆ ಇಲ್ಲ. ಏನಂತ ಕರೀತಾರೆ? ಅನುಮೋದಿತ ವೆಚ್ಚಗಳಂತೆ ಕರೀತಾರ ಅಂತ ಕೇಳಿದ್ರೆ ಇದು ಇಲ್ಲ. ಏನಂತ ಕರೀತಾರ ಅಂದ್ರೆ ಸಂಚಿತ ವೆಚ್ಚಗಳು, ಚಾರ್ಜ್ ಅಪಾನ್ ದಿ ಎಕ್ಸ್ಪೆಂಡಿಚರ್, ಚಾರ್ಜ್ ಅಪಾನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಅಥವಾ ಚಾರ್ಜ್ ಎಕ್ಸ್ಪೆಂಡಿಚರ್, ವಿಧಿಸಿದ ವೆಚ್ಚಗಳು, ಹಿಂಗೆಲ್ಲ ಕರೀತಾರೆ. ಇದು ಸರಿ ಆನ್ಸರು. ಇನ್ನ ಅಧಿಸೂಚಿತ ಮೊತ್ತಗಳು ಅಂತ ಕರೆದ್ರೆ ಇಲ್ಲ, ಆ ರೀತಿ ಕರೆಯೋದಿಲ್ಲ. ಇದು ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಕ್ವಶನ್ ನೋಡೋಣ. ಭಾರತದ ಸಂವಿಧಾನದ 113 ಉಪಬಂಧ 3ನೇ ವಿಧಿಯ ಪ್ರಕಾರ ಯಾರ ಶಿಫಾರಸು ಇಲ್ಲದೆ ಯಾವುದೇ ಅನುದಾನದ ಬೇಡಿಕೆಯನ್ನ ಮಾಡಲಾಗುವುದಿಲ್ಲ ಅಂತ ಕೇಳ್ತಾರೆ. ಯಾರ ಶಿಫಾರಸು ಬೇಕು? whom's recommendation is necessary to ask a demand for grant ಅಂತ. ಅನುದಾನದ ಬೇಡಿಕೆಯನ್ನ ಯಾರ ರೆಕಮೆಂಡೇಶನ್ ಇಲ್ಲ ಕೇಳಕ್ ಬರೋದಿಲ್ಲ. ಪ್ರಧಾನಮಂತ್ರಿ ಏನ, ರಾಷ್ಟ್ರಪತಿ ಏನ, ಹಣಕಾಸು ಸಚಿವ ಏನ, ಸ್ಪೀಕರ್ ಏನ ಅಂತ ಕೇಳ್ತಾರ ಅವರು. ಡಿಮ್ಯಾಂಡ್ ಫಾರ್ ಗ್ರಾಂಟ್ ಯಾರು ಕೇಳ್ರಿ ಅಂತ ಹೇಳಿದಾಗ ಕೇಳಬೇಕು ಅಂತ ಕೇಳಿದ್ರೆ ರಾಷ್ಟ್ರಪತಿ ಆನ್ಸರ್. ಪ್ರಧಾನಮಂತ್ರಿದು ಕೆಲಸ ಇಲ್ಲ, ಹಣಕಾಸು ಸಚಿವರದು ಅವರೇ ಬಜೆಟ್ ಮಂಡನೆ ಮಾಡಿರ್ತಾರೆ, ಅವ್ರೇನ್ ಮನೆ ಕೇಳ್ತಾರೆ. ಇನ್ನು ಸ್ಪೀಕರ್ದು ಏನು ಕೆಲಸ ಇಲ್ಲ. ಉಳಿದಿರೋದು ಯಾರು? ರಾಷ್ಟ್ರಪತಿ. ರಾಷ್ಟ್ರಪತಿ ಅವರ ಶಿಫಾರಸು ಇಲ್ಲದೆ ಅನುದಾನದ ಬೇಡಿಕೆಯನ್ನ ಮಾಡಲಾಗುವುದಿಲ್ಲ. ಡಿಮ್ಯಾಂಡ್ ಫಾರ್ ಗ್ರಾಂಟ್ ವಿದೌಟ್ ರೆಕಮೆಂಡೇಶನ್ ಆಫ್ ದಿ ರಾಷ್ಟ್ರಪತಿ ಕೆನಾಟ್ ಬಿ ಆಸ್ಕ್ಡ್ ಇನ್ ಪಾರ್ಲಿಮೆಂಟ್. ಇದು ಗೊತ್ತಿರಬೇಕು. ರಾಷ್ಟ್ರಪತಿ ಅವರ ಅನುಮತಿ ಇಲ್ಲದೆ, ಶಿಫಾರಸು ಇಲ್ಲದೆ ಅನುದಾನಕ್ಕಾಗಿ ಬೇಡಿಕೆಯನ್ನ ಸಲ್ಲಿಸಲಾಗುವುದಿಲ್ಲ. ಎಲ್ಲಿ? ಲೋಕಸಭೆಯಲ್ಲಿ.
ಏನಿದು ಆರ್ಟಿಕಲ್ 113 ಉಪಬಂಧ 2ನೇ ವಿಧಿಯ ಪ್ರಕಾರ ಲೋಕಸಭೆಯಲ್ಲಿ ಮಂಡಿಸಲಾಗುವ ಅನುದಾನಗಳ ಬೇಡಿಕೆಯ ಮೇಲೆ ಮತ ಚಲಾಯಿಸುವ ಅಧಿಕಾರ ಯಾರಿಗಿರ್ತೈತಿ ಅಂತ ಯಾರು ವೋಟ್ ಮಾಡ್ತಾರೋ ಅಂತ ಕೇಳ್ತಾರೆ. ಡಿಮ್ಯಾಂಡ್ ಫಾರ್ ಗ್ರಾಂಟ್ ಯಾರು ವೋಟ್ ಮಾಡಿ ಡಿಮ್ಯಾಂಡ್ ಅನ್ನ ಪಾಸ್ ಮಾಡ್ತಾರೆ. ರಾಜ್ಯಸಭೆದವರನ್ನತೆ ಕೇಳಿದ್ರೆ ಇಲ್ಲ, ಇವ್ರಿಗೆ ಅಧಿಕಾರನೇ ಇಲ್ಲ, ಇವ್ರ ಕೈಯಂದೆಲ್ಲ ಕಸ್ಕೊಂಡ ಬಿಟ್ಟಾರ. ಲೋಕಸಭೆ ರಾಜ್ಯಸಭೆ ಎರಡಕ್ಕೂ ಅಧಿಕಾರ ಐತೆ ಅಂತ ಕೇಳಿದ್ರೆ ಇಲ್ಲ. ಸುಪ್ರೀಂ ಕೋರ್ಟ್ ದವ್ರು ಏನಾದ್ರು ವೋಟ್ ಮಾಡ್ತಾರೆ ಅಂತ ಕೇಳಿ ಅವ್ರ ದಂಧೆಗನ ಬೇರೆ, ಜಜ್ಮೆಂಟ್ ಬರೆಯೋದು, ಲಾ ಫಾಲೋ ಮಾಡೋದು ಅವ್ರ ದಂಧೆಗದು ಕೆಲಸ ಅದು. ಇನ್ನು ಉಳಿದಿರೋದು ಯಾವುದು? ಲೋಕಸಭೆ. ಇವ್ರಿಗೆ ಎಷ್ಟು ಅಧಿಕಾರ ಅದು? ಬಜೆಟ್ ನಲ್ಲಿ ಡಿಮ್ಯಾಂಡ್ ಫಾರ್ ಗ್ರಾಂಟ್ಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಯಾರಿಗದು ಇದ್ರೆ ಅದು ಲೋಕಸಭೆದವರಿಗೆ ಮಾತ್ರ, ಉಳ್ಕದವ್ರಿಗೆ ಯಾರಿಗೂ ಇಲ್ಲ. ಇನ್ನ ಮುಂದಿನ ಆರ್ಟಿಕಲ್ 113 ಉಪಬಂಧ 3 ಒಂದೈತಿ, ಅದೇನ್ ಹೇಳ್ತೈತಿ ಅಂತ ನೋಡಿ ಕೈ ಬಿಟ್ಟು ಬಿಡೋಣ. ಆರ್ಟಿಕಲ್ 113 ಉಪಬಂಧ 3 ಅದೊಂದು ಏನ್ ಹೇಳ್ತೈತಿ ಅಂತ ಹೇಳಿ ಚರ್ಚೆ ಮಾಡಿ ಕೈ ಬಿಡೋಣ. ರಾಷ್ಟ್ರಪತಿಗಳ ಶಿಫಾರಸ್ಸಿನ ಹೊರತಾಗಿ ಯಾವುದೇ ಅನುದಾನದ ಬೇಡಿಕೆಯನ್ನ ಸಲ್ಲಿಸುವಂತಿಲ್ಲ ಅಥವಾ ಮಾಡುವಂತಿಲ್ಲ. ನೋಡ್ರಿ, ಆಗಲೇ ಕ್ವಶನ್ ನೋಡಿದ್ವಲ್ಲ, ಯಾರ ಶಿಫಾರಸು ಇಲ್ಲದೆ ಡಿಮ್ಯಾಂಡ್ ಫಾರ್ ಗ್ರಾಂಟ್ ಅನುದಾನದ ಬೇಡಿಕೆಗಾಗಿ ಬೇಡಿಕೆಯನ್ನ ಸಲ್ಲಿಸುವಂತಿಲ್ಲ ಅಂತ ಕೇಳಿದಾಗ ಅಲ್ಲಿ ರಾಷ್ಟ್ರಪತಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ. ರಾಷ್ಟ್ರಪತಿಗಳ ಶಿಫಾರಸಿನ ಹೊರತಾಗಿ ರಾಷ್ಟ್ರಪತಿ ಹೇಳ್ಬೇಕು, ನೋಡ್ರಪ್ಪ ಡಿಮ್ಯಾಂಡ್ ಫಾರ್ ಗ್ರಾಂಟಿಗೆ ನೀವು ಏನ್ ಮಾಡ್ರಿ ಅಂತಂದ್ರೆ ಲೋಕಸಭೆಯ ಅನುಮತಿಯನ್ನ ಕೇಳ್ರಿ, ಲೋಕಸಭೆಯಲ್ಲಿ ಡಿಸ್ಕಷನ್ ಮಾಡ್ರಿ ಅಂತ ಹೇಳಿ ಅವ್ರು ಹೇಳಿದ್ರು ಅಂತಂದ್ರೆ ಮಾಡ್ಬೇಕು. ಹೇಳಿದ್ರು ಅಂತಂದ್ರೆ ಡಿಮ್ಯಾಂಡ್ ಫಾರ್ ಗ್ರಾಂಟಿಗೆ ಕೇಳ್ಬೇಕು, ಇರ್ಲಿಲ್ಲ ಅಂತಂದ್ರೆ ಕೇಳುವಂತಿಲ್ಲ. ಬಜೆಟ್ ಮಂಡನೆ ಮಾಡಿದ ನಂತರ ರಾಷ್ಟ್ರಪತಿಗಳು ಇಲ್ಲ, ನೀವು ಡಿಮ್ಯಾಂಡ್ ಫಾರ್ ಗ್ರಾಂಟ್ ಕೇಳಕ್ ನಾ ಅನುಮತಿ ಕೊಡೋದಿಲ್ಲ, ನನ್ನ ಶಿಫಾರಸು ನಾ ಮಾಡೋದಿಲ್ಲ, ಕೇಳ್ರಿ ಅಂತೇಳಿ ಅಂದ್ರು ಅಂತಂದ್ರೆ ಬಜೆಟ್ ಹಳ್ಳ ಹಿಡಿದೋಗ್ಬಿಡ್ತೈತಿ. ಏನಾಕೈತಿ? ಪಾಸ್ ಆಗೋದಿಲ್ಲ. ಪಾಸ್ ಆಗ್ಲಿಲ್ಲ ಅಂದ್ರೆ ಏನಾಕೈತಿ? ಗೌರ್ಮೆಂಟ್ ಹತ್ರ ದುಡ್ಡನೇ ಇಲ್ಲ. ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ ಅಂತಂದ್ರೆ ಕೆಲಸ ನಡೆಯೋದಿಲ್ಲ. ಕೆಲಸ ನಡೀಲಾರ್ದಂತ ಸರ್ಕಾರವನ್ನು ಮನುಷ್ಯರು ಇಷ್ಟಪಡೋದಿಲ್ಲ, ಪ್ರಜೆಗಳು ಇಷ್ಟಪಡೋದಿಲ್ಲ. ಅವಾಗ ಆಟೋಮೆಟಿಕ್ ಆಗಿ ಅವರು ರಾಜೀನಾಮೆ ಕೊಡಬೇಕಾಗ್ತೈತಿ. ಒಂದನೇದು ಪಾಲಿಸಿ ಕಟ್ ಮೋಷನ್ ನಲ್ಲಿ ಪಾಲಿಸಿ ಕಟ್ ಆಯ್ತು ಅಂತಂದ್ರೆ, ಎಲ್ಲಾ ಪಾಲಿಸಿಗಳು ಕಟ್ ಆದವು ಅಂತಂದ್ರೆ, ಪಾಲಿಸಿ ಕಟ್ ಮೋಷನ್ ನಲ್ಲಿ ಎಲ್ಲಾ ಪಾಲಿಸಿಗಳು ಕಟ್ ಆದವು ಅಂತಂದ್ರೆ ದುಡ್ಡಿಲ್ಲ ಅಂತಂದ್ರೆ ಸರ್ಕಾರ ನಡೆಯೋದಿಲ್ಲ. ಸರ್ಕಾರ ನಡಿಲಿಲ್ಲ ಅಂತಂದ್ರೆ ಪ್ರಜೆಗಳಿಗೆ ಅದು ಇಷ್ಟ ಇಲ್ಲ. ಆಟೋಮೆಟಿಕ್ ಆಗಿ ಸರ್ಕಾರ ಡಿಸಾಲ್ವ್ ಆಗ್ತೈತಿ. ಇದು ನೆನ್ಪಿಟ್ಬೇಕು. ಯಾವಾಗ ಬಜೆಟ್ ಪಾಸ್ ಆಗೋದಿಲ್ವೋ ಅಥವಾ ಬಜೆಟ್ ಮತದಾನದಿಂದ ಫೇಲ್ ಆಕೈತೋ, ಪಾಸ್ ಆಗೋದಿಲ್ವೋ ಆವಾಗ ಸರ್ಕಾರ ಬೀಳ್ತೈತಿ. ನೆನಪಿರ್ಲಿ. ಯಾಕಂದ್ರೆ ಸರ್ಕಾರ ನಡೆಸಲು ದುಡ್ಡು ಅವಶ್ಯಕ. ಆ ದುಡ್ಡ ಇಲ್ಲ ಅಂದ ಬಳಿಕ ಸರ್ಕಾರ ಏನ್ ಮಾಡ್ಬೇಕು? ಬಿಟ್ಟು ಕೆಳಗ ನೋಡ್ರಪ್ಪ, ನಾವ್ ಇಂಥ ತನ ಕೆಲಸ ಮಾಡಿದ್ವಿ, ನಿಮ್ಗೆ ಯಾರಿಗೂ ಅದು ಕೆಲಸ ಇಷ್ಟ ಬರಲಿಲ್ಲ, ಅದಕ್ಕೆ ನಾನು ಚಾವಿ ಕೀಲಿ ಏನೇನದ ಅದು ನಿಮ್ ಕೈಯಾಗ ಕೊಡ್ತೀನಿ, ನಾವು ನಡಿತೀವಿ, ನಮ್ಮದು ಹಾಸಿಗೆ ದಿಂಬ ನಮಗ್ ಕೊಡ್ರಿ, ನಾವು ಹೊಂಟಿವಿ ಅಂತೇಳಿ ನಡೆದ್ ಬಿಡ್ಬೇಕಷ್ಟ, ಬೇರೆ ಏನೇನು ಕೆಲಸ ಇಲ್ಲ. ಇದು ಗೊತ್ತಿರಬೇಕು. ಒಂದನೇದೇನು, ಎಕ್ಸ್ಪೆಂಡಿಚರ್ ಚಾರ್ಜ್ ಅಪಾನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮತದಾನ ಮಾಡುವಂತಿಲ್ಲ, ಆದ್ರೆ ಡಿಸ್ಕಷನ್ ಮಾಡಬಹುದು. ಇನ್ನು ಎರಡನೇದು, ಇತರ ಖರ್ಚುಗಳಿಗೆ ಸಂಬಂಧಿಸಿದಂತೆ ಡಿಮ್ಯಾಂಡ್ ಫಾರ್ ಗ್ರಾಂಟ್ ಅನ್ನ ಕೇಳಬೇಕು. ಡಿಮ್ಯಾಂಡ್ ಫಾರ್ ಗ್ರಾಂಟ್ ಅನ್ನ ಎಲ್ಲಿ ಕೇಳಬೇಕು ಅಂದ್ರೆ ಲೋಕಸಭೆಯಲ್ಲಿ ಕೇಳಬೇಕು, ಅಂದ್ರೆ ಜನರ ಸಭೆಯಲ್ಲಿ ಕೇಳಬೇಕು. ಡಿಮ್ಯಾಂಡ್ ಫಾರ್ ಗ್ರಾಂಟ್ ಅನ್ನ ಕೇಳಿದಾಗ ಸದನದ ಮುಂದೆ ಲೋಕಸಭೆಯ ಮುಂದೆ ಆಯ್ಕೆಗಳಿದಾವೆ. ಒಂದು, ಅದಕ್ಕೆ ಪರ್ಮಿಷನ್ ಕೊಡಬೇಕು, ಇರ್ಲಿಲ್ಲ ಅಂತಂದ್ರೆ ಪರ್ಮಿಷನ್ ಕೊಡದೆ ರಿಜೆಕ್ಟ್ ಮಾಡಬಹುದು, ಇರ್ಲಿಲ್ಲ ಅಂತಂದ್ರೆ ನಿರ್ದಿಷ್ಟಪಡಿಸಿದ ಮೊತ್ತದ ಕಡಿತಕ್ಕೆ ಒಳಗಾಗಿಸಬಹುದು. ಅದರಲ್ಲಿ ಕಟ್ ಮೋಷನ್ ಅಂತ ಕರಿತೀವಿ. ಈ ಕಟ್ ಮೋಷನ್ ಗಳಲ್ಲಿ 3 ವಿಧ. ಒಂದನೇದು ಪಾಲಿಸಿ ಕಟ್ ಮೋಷನ್, ಎರಡನೇದು ಎಕನಾಮಿಕ್ ಕಟ್ ಮೋಷನ್, ಮೂರನೇದು ಟೋಕನ್ ಕಟ್ ಮೋಷನ್. ಪಾಲಿಸಿ ಕಟ್ ಮೋಷನ್ ಅಲ್ಲಿ ಪೂರ ಪಾಲಿಸಿನೇ ತಪ್ಪಾಗಿರ್ತೈತಿ, ಅದಕ್ಕೆ ಟೋಟಲ್ ಅಮೌಂಟ್ ಅನ್ನು ಎಷ್ಟು ಕೊಡ್ತೀವಿ ಅಂತಂದ್ರೆ ಕೇವಲ ₹1 ಕೊಡ್ತೀವಿ ಅಂತಾರ ಅವರು. ಹೌದಾ? ಇನ್ನು ಎಕನಾಮಿಕ್ ಕಟ್ ಮೋಷನ್ ನಲ್ಲಿ ಪಾಲಿಸಿ ಎಲ್ಲ ಕರೆಕ್ಟ್ ಆಗಿರ್ತೈತಿ, ಎಕ್ಸೆಸ್ ಅಮೌಂಟ್ ಅನ್ನ ಕೇಳಿರ್ತಾರೆ, ಅದಕ್ಕೆ ಎಕ್ಸೆಸ್ ಅಮೌಂಟ್ ಅನ್ನ ಕಟ್ ಮಾಡ್ತಾರೆ, ಸ್ಪೆಸಿಫಿಕ್ ಅಮೌಂಟ್ ಅನ್ನ ಕಟ್ ಮಾಡ್ತಾರೆ, ಅದನ್ನ ಎಕನಾಮಿಕ್ ಕಟ್ ಮೋಷನ್ ಅಂತ ಕರಿತೀವಿ. ಇನ್ನು ಟೋಕನ್ ಕಟ್ ಮೋಷನ್ ಅಲ್ಲಿ ಪಾಲಿಸಿನೂ ಕರೆಕ್ಟ್ ಆಗಿರ್ತೈತಿ, ಆಮೇಲೆ ಬಜೆಟ್, ಅದಕ್ಕೆ ಹಾಕಿರ್ತಕ್ಕಂಥ ಬಜೆಟ್ ಅಮೌಂಟ್ ಅನ್ನು ಕೂಡ ಕರೆಕ್ಟ್ ಆಗಿರ್ತೈತಿ. ಅವಾಗ ಅದರಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಮಿಸ್ ಪಾಯಿಂಟ್ ಇರ್ತೈತಿ, ಒಂದು ತಪ್ಪಾದ ಅಂಶದ ಬಗ್ಗೆ ಗಮನ ಸೆಳೆಯಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಟೋಕನ್ ಕಟ್ ಮೋಷನ್ ಅನ್ನ ಮೂವ್ ಮಾಡ್ತಾರೆ. ಅಲ್ಲಿ ಕೇವಲ ಆ ಟೋಟಲ್ ಅಮೌಂಟ್ ನಲ್ಲಿ ₹100 ಮಾತ್ರ ಕಡಿಮೆ ಮಾಡ್ತಾರೆ. ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಟೋಕನ್ ಕಟ್ ಮೋಷನ್ ಅಂತ ಕರಿತೀವಿ. ಇದೆಲ್ಲ ಆದ ನಂತರ ಕೆಲವೊಂದಿಷ್ಟು ವಿಷಯಗಳು ಚರ್ಚೆ ಮಾಡಲಾರದೆ ಮತಕ್ಕೆ ಹಾಕಿ ಅವೇನಾದ್ರೂ ಪಾಸ್ ಆದವು ಅಂತಂದ್ರೆ ಅವ್ನು ನಾವು ಗಿಲೋಟಿನ್ ಅಂತ ಕರಿತೀವಿ. ಆ ವ್ಯವಸ್ಥೆಯನ್ನ ಗಿಲೋಟಿನ್ ವ್ಯವಸ್ಥೆ ಅಂತ ಕರಿತೀವಿ. ಇಷ್ಟು ಆರ್ಟಿಕಲ್ 113 ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸು ಕಮೆಂಟು ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 114 ಬಗ್ಗೆ ಡಿಸ್ಕಷನ್ ಮಾಡೋಣ. ಆಮೇಲೆ ಇದ್ರ ಬಗ್ಗೆ ಒಂದು ವಿಶೇಷ ಮಾಹಿತಿ ಹೇಳಬೇಕು ಅಂತಂದ್ರೆ, ಇದು ಯಾವಾಗಾದ್ರೂ ಎಕ್ಸಾಮ್ ಬಂದೇ ಬರ್ತೈತಿ. ಆರ್ಟಿಕಲ್ 113 ಪ್ರತಿ ಎಕ್ಸಾಮ್ ಒಂದು ಎಕ್ಸ್ಪೆಂಡಿಚರ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್ ಬರ್ತೈತಿ, ಇಲ್ಲ ಅಂತಂದ್ರೆ ಎಕ್ಸ್ಪೆಂಡಿಚರ್ ಮೇಡ್ ಆನ್ ಕನ್ಸಾಲಿಡೇಟೆಡ್ ಫಂಡ್ ಬರ್ತೈತಿ. ಇವೆಲ್ಲ ಬರಲಿಲ್ಲ ಅಂದ್ರೆ ಕಟ್ ಮೋಷನ್ ಬರ್ತವೆ. ಅದು ಬರಲಿಲ್ಲ ಅಂತಂದ್ರೆ ಯಾರ ಶಿಫಾರಸಿನ ಮೇಲೆ ರಾಷ್ಟ್ರಪತಿಗಳ ಶಿಫಾರಸಿನ ಮೇಲೆ ಡಿಮ್ಯಾಂಡ್ಸ್ ಫಾರ್ ಗ್ರಾಂಟಿಂಗ್ ಇಡಬೇಕು ಅಂತ ಹೇಳಿ ಕೇಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಕಂಪಲ್ಸರಿ ಬರ್ತವೆ. ಪ್ರತಿಯೊಂದು ಕ್ವಶನ್ ಪೇಪರ್ ನ ಅನಲೈಸ್ ಮಾಡ್ರಿ. ಒಂದು ಬಿಟ್ರೆ ಇನ್ನೊಂದು ಪೇಪರ್ ನೊಳಗೆ ಅದು ಕಂಪಲ್ಸರಿ ಬರ್ತೈತಿ. ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಇದು ಹಾಟ್ ಟಾಪಿಕ್. ಇದನ್ನ ಬಿಟ್ರೆ ಅವ್ರು ನಿಮ್ಮನ್ನ ತೆಗಿಯಕ್ಕೆ ಸಾಧ್ಯನೇ ಇಲ್ಲ ಗೊತ್ತಿರುತ್ತೆ. ಅದಕ್ಕೆ ಅವ್ರು ಈ ಟಾಪಿಕ್ ಅನ್ನು ಹಿಡ್ಕೊಂಡು ಕೂತ್ಬಿಟ್ಟಿರ್ತಾರೆ. ಇದು ನಮಗೆ ಗೊತ್ತಿರಬೇಕು. ಇದಿಷ್ಟು ಮಾಹಿತಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 114 ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.